ಕರ್ತನ ಸಮ್ಮುಖದಲ್ಲಿ ಸ್ತೋತ್ರ ಹೇಳತಕ್ಕಂಥ ಸಮಯ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೀರ್ತನೆ 115ನೇ ಕೀರ್ತನೆ 12ನೇ ವಾಕ್ಯದಿಂದ ಅದರ 15ನೇ ವಾಕ್ಯದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ನಾವು ಓದಲಿಕ್ಕಾಗಿ ಹೋಗೋಣ. 115ನೇ ಕೀರ್ತನೆ 12ನೇ ವಾಕ್ಯದಿಂದ ಅದರ 15ನೇ ವಾಕ್ಯದವರೆಗೂ ನಾವು ಆ ಶಬ್ದ ತೆಗೆದು ನಾವು ಓದಲಿಕ್ಕಾಗಿ ನಾವು ಹೋಗೋಣ. ದೊರಕಿದವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಓದೋಣ. ಯೆಹೋವನು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸುವನು. ಇಸ್ರಾಯೇಲನ ಮನೆತನದವರನ್ನ ಆಶೀರ್ವದಿಸುವನು, ಆರೋನನ ಮನೆತನದವರನ್ನ ಆಶೀರ್ವದಿಸುವನು, ತನ್ನ ಭಕ್ತರನ್ನ ಆಶೀರ್ವದಿಸುವನು. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರ ಲೋಕಗಳನ್ನು ಆತನು ಉಂಟು ಮಾಡಿದ್ದಾನೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯದ 11ನೇ ವಚನ ಮತ್ತು 12ನೇ ವಚನವನ್ನು ನಾವು ಶಬ್ದ ತೆಗೆದು ನಾವು ಓದಲಿಕ್ಕಾಗಿ ನಾವು ಹೋಗೋಣ. ಧರ್ಮೋಪದೇಶ ಕಾಂಡ, ಬುಕ್ ಆಫ್ ಡ್ಯೂಟರನಮಿ ಚಾಪ್ಟರ್ 11 ವರ್ಸ್ 11 ಆನ್ವರ್ಡ್ಸ್. ಧರ್ಮೋಪದೇಶ ಕಂಡ 11ನೇ ಅಧ್ಯಾಯದ 11ನೇ ವಚನದಿಂದ ನಾವು ಶಬ್ದ ತೆಗೆದು ನಾವು ಓದಲಿಕ್ಕಾಗಿ ಹೋಗೋಣ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಹಳ್ಳ ದಿನ್ನೆಗಳ ದೇಶ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಸಂವತ್ಸರ ಪ್ರಾರಂಭದ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನ ಸದಾ ಕಟಾಕ್ಷಿಸುವನು. ಈ ವಾಕ್ಯಗಳಿಗಾಗಿ ಕರಗಳೆತ್ತಿ ಗಟ್ಟಿ ಹೇಳುವಂತ ಸಕಲ ಭಕ್ತ ಸಮೂಹದವರನ್ನ ಕರ್ತನು ಆಶೀರ್ವದಿಸುವನು. ಯೆಹೋವನು ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಅಭಿವೃದ್ಧಿ ಪಡಿಸಲಿ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಯೆಹೋವನಿಂದಲೇ ನಿಮಗೆ ಆಶೀರ್ವಾದ. ಅದ ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳರಿ. ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಪಕ್ಕದಲ್ಲಿಗೆ ಕೈ ಕೊಟ್ಟು ನಗುತ್ತಾ ಹೇಳ್ರಿ, ನೀವು ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಟ್ಟವರು ಎಂದು. ನಗುತ್ತಾ ಒಂದು 2-3 ನಗುತ್ತಾ ಕರಗಳನ್ನು ಕೊಡುತ್ತಾ ಗಟ್ಟಿಯಾಗಿ ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರು. ಹಲ್ಲೆಲೂಯಾ. ಈ ಅನುಗ್ರಹಿಸಲ್ಪಟ್ಟಂತ ಭಾನುವಾರದ ಆರಾಧನೆಗಾಗಿ ಕೂಡಿ ಬಂದಿರುವಂತ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ನನ್ನ ಸ್ತೋತ್ರವನ್ನು ನಾನು ತಿಳಿಸ್ತೇನೆ. ಬೈಬಲಲ್ಲಿ ಅರಣ್ಯ ಕಾಂಡ ನಮಗೆ ಹೇಳುತ್ತದೆ, ಇಸ್ರಾಯೇಲರನ್ನ ಆಶೀರ್ವದಿಸುವುದೇ ದೇವರಿಗೆ ಪ್ರಿಯವಾದ ಕೆಲಸ ಎಂಬುದಾಗಿ. ನನ್ನ ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಯಾವುದು ಎಂಬುದಾಗಿ ನಾವು ಗಮನಿಸಿದಾಗ ತನ್ನ ಜನರನ್ನ ಆಶೀರ್ವದಿಸುವುದೇ ದೇವರಿಗೆ ಪ್ರಿಯವಾದಂಥ ಕೆಲಸ. ಹಾಗಾದ್ರೆ ನನ್ನ ದೇವರು ಆತನು ಸಕಲ ಆಶೀರ್ವಾದಕ್ಕೆ ಆತನು ಮೂಲನಾಗಿರುವ ದೇವರಾಗಿರೋದ್ರಿಂದ ಇವತ್ತು ನಾನು ಹೇಳ್ತೇನೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದ ದೇವರು ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ಏನಕ್ಕಾಗಿ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ? ನಮ್ಮನ್ನು ಶಪಿಸೋದಕ್ಕಲ್ಲ, ನಮ್ಮನ್ನು ನಾಶ ಮಾಡೋದಕ್ಕಲ್ಲ, ನಮ್ಮನ್ನು ರೋಗಿಗಳಾಗಿ ಮಾಡೋದಕ್ಕಲ್ಲ, ನಮ್ಮನ್ನು ತಳ್ಳಿ ಬಿಡೋದಕ್ಕಲ್ಲ. ನಮ್ಮ ಮಧ್ಯದಲ್ಲಿ ದೇವರು ಇರುವುದು ಏನಕ್ಕೆ ಅಂದ್ರೆ ತನ್ನ ಸಮ್ಮುಖದಲ್ಲೂ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸುವುದಕ್ಕಾಗಿ, ಕೂಡಿ ಬಂದಂತ ಜನರನ್ನ ಆಶೀರ್ವದಿಸುವುದಕ್ಕಾಗಿ ಕರ್ತನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಪಕ್ಕದಲ್ಲರಿಗೆ ಕೈ ಕೊಟ್ಟು ಹೇಳ್ರಿ, ಈ ದಿನ ನನ್ನ ಆಶೀರ್ವಾದದ ದಿನ ಎಂದು ಹೇಳ್ರಿ. ಆಮೇನ್ 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 ಆಮೇನ್. ನಗುತ್ತಾ ಅದನ್ನ ಹೇಳ್ರಿ, ನಗುತ್ತಾ ಅದನ್ನ ಹೇಳ್ರಿ. ನೀವು ಆಶೀರ್ವಾದದ ದಿನ ಅಂತ ಹೇಳಬೇಕಾದ್ರೆ ಆ ಎಲ್ಲ ಕೊರತೆಗಳು, ಭಾರಗಳು, ಸಂಶಯಗಳು, ಚಿಂತೆಗಳು ಅದೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರಿಂದ ಇನ್ನೊಂದ್ಸರಿ 2-3 ಕೈ ಕೊಟ್ಟು ನಗುತ್ತಾ ಅವ್ರು ನಗಲಿಲ್ಲ ಅಂತ ಹೇಳಿದ್ರೆ ಕೈ ಕೊಟ್ಟು ಶೇಕ್ ಮಾಡಿ ಹೇಳ್ರಿ, ಈ ದಿನ ನಮ್ಮ ಆಶೀರ್ವಾದದ ದಿನ, ಈ ದಿನ ನನ್ನ ಆಶೀರ್ವಾದದ ದಿನ. ಎಸ್, ಹಾಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ ಹಾಲೆಲೂಯಾ. ಅಬ್ರಹಾಮನನ್ನು ನೋಡಿಕೊಂಡು ದೇವರು ಹೇಳಿದನು, ನಿನ್ನನ್ನು ಆಶೀರ್ವದಿಸೋರ್ನ ನಾನು ಆಶೀರ್ವಾದ ಮಾಡ್ತೇನೆ. ಹಾಗಾದ್ರೆ ಇವತ್ತು ವಿಶ್ವಾಸಿಗಳು ತಮ್ಮಲ್ಲಿ ಆಶೀರ್ವಾದದ ಪದಗಳನ್ನು ಹೇಳ್ಬೇಕಾದ್ರೆ ನಾನು ಹೇಳ್ತೇನೆ, ಅನುಗ್ರಹಿಸುವ ದೇವರ ಪ್ರಸನ್ನತೆ ಒಬ್ಬೊಬ್ಬರನ್ನು ಆವರಿಸುತ್ತಾ ಇದೆ, ಒಬ್ಬೊಬ್ಬರನ್ನ ಈ ಸ್ಥಳದಲ್ಲಿ ತುಂಬಿಕೊಳ್ಳುತ್ತಾ ಇದೆ. ಏನಕ್ಕೆ ಪಾಸ್ಟ್ರೆ ಇವತ್ತು ಇಷ್ಟು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾವು ವರ್ಷದ ಕೊನೆಯೊಳಗಡೆ ಪ್ರವೇಶ ಮಾಡ್ತಾ ಇದ್ದೇವೆ. ನಾನು ಹೇಳ್ತೇನೆ,
ದುಃಖದಲ್ಲಿ ವರ್ಷ ಮುಗಿಸೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಕಣ್ಣೀರೊಟ್ಟಿಗೆ ಈ ವರ್ಷವನ್ನು ಮುಗಿಸೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಚಿಂತೆಗಳೊಟ್ಟಿಗೆ ಈ ವರ್ಷವನ್ನು ದೇವರು ಮುಗಿಸೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಈ ವರ್ಷಕ್ಕೆ ದೇವರು ಕೊಡಲ್ಪಟ್ಟ ವಾಗ್ದಾನ, ಉತ್ಸಾಹದ ಧ್ವನಿ ನೀತಿವಂತರ ಗುಡಾರದಲ್ಲಿ ಅದು ಉಂಟಾಗುತ್ತೆ. ಉತ್ಸಾಹದ ಧ್ವನಿ, ಜಯಘೋಷದ ಧ್ವನಿ ಅಲ್ಲಿ ನೀತಿವಂತರ ಗುಡಾರದಲ್ಲಿ ಉಂಟಾಗುತ್ತೆ ಎಂದು ದೇವರು ನಮಗೆ ಕೊಡಲ್ಪಟ್ಟಂತ ವಾಗ್ದಾನದ ಪ್ರಕಾರ ಪ್ರತಿ ಕುಟುಂಬದಲ್ಲೂ ಈ ವಾಗ್ದಾನದ ಶಬ್ದದ ಕಾರ್ಯಗಳು ಮೊಳಗುವಂಥದ್ದಾಗಿರುತ್ತೆ. ಒಂದು ಪಕ್ಷ ಸೈತಾನನು ಎಂಥ ತಂತ್ರಗಳನ್ನಾಗಲಿ, ಸೈತಾನನು ಎಂಥ ಕುತಂತ್ರಗಳನ್ನಾಗಲಿ, ಸೈತಾನನು ಎಂಥ ತಡೆಗಳನ್ನಾಗಲಿ, ಕಣ್ಣೀರು ತರತಕ್ಕಂಥ ಕಾರ್ಯಗಳನ್ನು ಸೈತಾನನು ಮಾಡಿರುವುದಾದ್ರೆ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಈ ನವೆಂಬರ್ ತಿಂಗಳ ಈ ಕೊನೆ ವಾರದಂದು ಅದನ್ನೆಲ್ಲವನ್ನ ಯೇಸುವಿನ ರಕ್ತದಲ್ಲಿ ಕ್ಯಾನ್ಸಲ್ ಮಾಡುತ್ತಾ ಇದ್ದೇವೆ. ಈ ತಿಂಗಳ ಮೊದಲುಗೊಂಡು ಈ ತಿಂಗಳು ಮುಗಿತಾ ಇರಬೇಕಾದ್ರೆ ನಾನು ಕೂಗಿ ಹೇಳ್ತೇನೆ, ಡಿಸೆಂಬರ್ ತಿಂಗಳಿಗೆ ಪ್ರವೇಶ ಮಾಡಬೇಕಾದ್ರೆ ಆಶೀರ್ವಾದದ ಮೇಲೆ ಆಶೀರ್ವಾದ ನೀವು ಕಾಣುತ್ತೀರಾ, ಅದ್ಭುತಗಳ ಮೇಲೆ ಅದ್ಭುತ ನೀವು ಕಾಣುತ್ತೀರಾ, ಮಹಿಮೆ ಮೇಲೆ ಮಹಿಮೆ ನೀವು ಕಾಣುತ್ತೀರಾ. ನಾನು ಹೇಳ್ತೇನೆ, ಈ ವರ್ಷ ನಾನು ಏನು ಕಾಣಲಿಲ್ಲ ಪಾಸ್ಟರ್ ಅಂತ ಹೇಳೋರು ಯಾರಾದ್ರೂ ಇದ್ರೆ ನಾನು ಹೇಳ್ತೇನೆ, ಈ ವರ್ಷ ಮುಗಿಲಿಲ್ಲ, ಈ ವರ್ಷ ಮುಗಿಲಿಲ್ಲ, ಇನ್ನ ಸ್ವಲ್ಪ ದಿನಗಳು ಬಾಕಿ ಉಳಿದಿದೆ. ಅದು ನಿನ್ನ ದಿನಗಳಾಗಿದೆ, ಅದು ನಿನ್ನ ಕುಟುಂಬದ ದಿನಗಳಾಗಿದೆ, ಅದು ನಿನ್ನ ಸಂತತಿಗಳ ದಿನಗಳಾಗಿದೆ, ಅದು ನಿನ್ನ ಪ್ರಾರ್ಥನೆಗೆ ಉತ್ತರದ ದಿನಗಳಾಗಿದೆ, ಅದು ನಿನ್ನ ವಾಗ್ದಾನಗಳು ನೆರವೇರುವ ದಿನಗಳಾಗಿದೆ. ನಾನು ಮತ್ತೊಂದು ಆವರ್ತಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ, ನಿನ್ನನ್ನು ಅವಮಾನಿಸಿದ, ನಿನ್ನ ತಲೆಯನ್ನು ತಗ್ಗಿಸೋದಕ್ಕೆ ಪ್ರಯತ್ನಿಸಿದ ಶತ್ರುವಿನ ತಲೆ ಲೆಚ್ಚೆಗೀಡಾಗತಕ್ಕಂತೆ ಕರ್ತನು ನಿನ್ನನ್ನ, ನಿನ್ನ ಕುಟುಂಬವನ್ನ, ನಿನ್ನ ಸಂತತಿಗಳನ್ನ ಆಶೀರ್ವದಿಸುವಂತ ದಿನಗಳಾಗಿದೆ ಎಂದು ನಂಬುವವರು ಯಾರಾದರೂ ಇದ್ದರೆ ಈ ಗುಡಾರದಲ್ಲಿ ಜಯಘೋಷದ ಶಬ್ದ ಮೊಳಗಲಿ, ಈ ಗುಡಾರದಲ್ಲಿ ಉತ್ಸಾಹದ ಶಬ್ದ ಮೊಳಗಲಿ. ನಾನು ಬಿಟ್ಟು ಕೊಡೋದಿಲ್ಲ ಪಾಸ್ಟರ್, ನಾನು ಬಿಟ್ಟು ಕೊಡೋದಿಲ್ಲ, ನಾನು ಸೋಲನ್ನು ನಾನು ಒಪ್ಪಿಕೊಳ್ಳೋದಿಲ್ಲ. ಶತ್ರುವಿನ ವಿಧಿಗಳಿಗೆ, ಶತ್ರುವಿನ ಬರಹಗಳಿಗೆ ನನ್ನ ಕುಟುಂಬವನ್ನು ನನ್ನ ಅಧೀನ ಮಾಡಿಕೊಳ್ಳೋದಿಲ್ಲ. ನಾನು ನನ್ನ ದೇವರನ್ನ ನಂಬುತ್ತೇನೆ, ನನ್ನ ದೇವರ ವಾಗ್ದಾನವನ್ನು ನಂಬುತ್ತೇನೆ, ನನ್ನ ದೇವರ ಕ್ರಿಯೆಗಳನ್ನು ನಾನು ನಂಬುತ್ತೇನೆ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ. ಸೈತಾನನು ಸುಳ್ಳುಗಾರನು, ಮನುಷ್ಯನ ಮಾತುಗಳು ಕುಯುಕ್ತಿಯುಳ್ಳದು. ಆದರೆ ನನ್ನ ದೇವರು ವಾಗ್ದಾನ ಮಾಡಿದ್ರೆ, ನನ್ನ ದೇವರ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ತಿಂಗಳುಗಳು ಬದಲಾಗಿರಬಹುದು, ವಾರಗಳು ಬದಲಾಗಿರಬಹುದು, ಪರಿಸ್ಥಿತಿಗಳು ಬದಲಾಗಿರಬಹುದು, ಜೊತೆ ನಿಂತ ಜನರು ಬದಲಾಗಿರಬಹುದು, ಪ್ರೀತಿಸಿದಂತ ಜನರು ಬದಲಾಗಿರಬಹುದು. ಆದ್ರೆ ನನ್ನ ದೇವರು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಆತನು ನಿರಂತರವಾಗಿರುವ ದೇವರು. ಯಾರೆಲ್ಲ ಬದಲಾದ್ರು ನನ್ನ ದೇವರು ಬದಲಾಗಲಿಲ್ಲ, ಯಾರೆಲ್ಲ ಬದಲಾದ್ರು ನನ್ನ ದೇವರ ಮಾತುಗಳು ಬದಲಾಗಲಿಲ್ಲ. ಇವತ್ತು ದೇವರ ಮಾತುಗಳು ನಿನ್ನ ಜೀವನದಲ್ಲಿ ಕಾರ್ಯಗಳನ್ನು ಮಾಡುವುದಕ್ಕೆ ಆ ಮಾತುಗಳಿಗೆ ಶಕ್ತಿ ಉಂಟು. ಕಾರಣ ನಿನ್ನನ್ನು ಆಶೀರ್ವದಿಸುವುದೇ ದೇವರಿಗೆ ಪ್ರಿಯವಾದಂತ ಕೆಲಸ. ಹಾಗಾದ್ರೆ ನಾವು ಆಗಿರುವಂತ ಈ ಕಾಲಘಟ್ಟ ಅದು ಸಂತೋಷದ ಕಾಲಘಟ್ಟ. ದೇವರ ಆಶೀರ್ವಾದದ ವಿಶೇಷತೆ ಏನು? ಬೈಬಲ್ ಹೇಳುತ್ತದೆ, ಕರ್ತನ ಆಶೀರ್ವಾದ ಅದು ಭಾಗ್ಯದಾಯಕ, ಅದು ಯಾವ ವ್ಯಸನವನ್ನ ಸೇರಿಸದು ಎಂಬುದಾಗಿ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ವ್ಯಸನಕ್ಕೆ ಕಾರಣವಾಗಿರತಕ್ಕಂಥ ಏನಾದರೂ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಇರುವುದಾದ್ರೆ, ಕರ್ತನ ಆಶೀರ್ವಾದ ನಿಮ್ಮ ಒಳಗಡೆ ಬಂದಾಗ, ಕರ್ತನ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಬಂದಾಗ, ಕರ್ತನ ಆಶೀರ್ವಾದ ನಿಮ್ಮ ಸಂತತಿಗಳ ಮೇಲೆ ಬಂದಾಗ, ವ್ಯಸನಕ್ಕೆ ಕಾರಣವಾಗಿರತಕ್ಕಂಥ ಎಲ್ಲ ಕಾರ್ಯಗಳನ್ನ ದೇವರ ಅದು ತೆಗೆದಾಕಿ ಬಿಡುತ್ತಾನೆ. ಅದರ ಅರ್ಥ ಏನು? ನಿನ್ನನ್ನು ಯಾವಾಗಲೂ ಚುಚ್ಚಿ ನೋಯಿಸಿ 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 ನಿನ್ನನ್ನು ಕಣ್ಣೀರಿಡತಕ್ಕಂಥ ಮಾಡತಕ್ಕಂಥ ಕೆಲವೊಂದು ವ್ಯಸನಗಳಿಗೆ ಮೂಲವಾದ ಕಾರ್ಯಗಳು ಇರುತ್ತಲ್ಲ, ದೇವರ ಆಶೀರ್ವಾದ ನಿನ್ನ ಒಳಗಡೆ ಬಂದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತಾ? ಆ ವ್ಯಸನಕ್ಕೆ ಕಾರಣವಾಗಿರತಕ್ಕಂಥ ಮೂಲವನ್ನೇ ದೇವರು ಮುಚ್ಚಿ ಬಿಡುತ್ತಾನೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ,
ಈ ವರ್ಷ ಮುಗಿಯೋದ್ರೊಳಗಾಗಿ ಈ ಸಭೆಯೊಳಗಡೆ ದೇವರು ಒಂದು ದೊಡ್ಡ ಸಂತೋಷದ ಕಾರ್ಯಗಳನ್ನ, ಸಂತೋಷದ ಸುದ್ದಿಗಳನ್ನ, ಸಂತೋಷದ ಆರ್ಭಟದ ವಾರ್ತೆಗಳನ್ನ ಕರ್ತನು ಈ ಸಭೆಯ ಒಳಗಡೆ ದೇವರು ಆತನು ತೆರೆದು ಬಿಡಲಿಕ್ಕಾಗಿ ದೇವರು ಹೋಗ್ತಾನೆ. ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಒಂದು ನಿಮಿಷ ಬಲಗೈಯನ್ನೆತ್ತಿ ಹೇಳೋಣ. ಯೇಸುವಿನ ನಾಮದಲ್ಲಿ, ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ವ್ಯಸನಕ್ಕೆ ಕಾರಣವಾಗಿರತಕ್ಕ ಎಲ್ಲ ಕಾರ್ಯಗಳನ್ನ ಯೇಸುವಿನ ರಕ್ತದಿಂದ, ಯೇಸುವಿನ ನಾಮದಲ್ಲಿ ನಾವದನ್ನು ಅಳಿಸಿ ಬಿಡುತ್ತಾ ಇದ್ದೇವೆ. ವ್ಯಸನಕ್ಕೆ ಕಾರಣವಾಗಿರತಕ್ಕಂಥ ಕ್ರಿಯೆಗಳನ್ನ, ತಂತ್ರಗಳನ್ನ, ಕುಯುಕ್ತಿಗಳನ್ನ ನಜರೇತಾದ ಯೇಸುವಿನ ನಾಮದಲ್ಲಿ ನಾವು ಸಭೆಯಾಗಿ ಅದನ್ನು ನಾವು ನಿರ್ವೀರ್ಯ ಮಾಡುತ್ತಾ ಇದ್ದೇವೆ. ಯೇಸುವಿನ ರಕ್ತದಲ್ಲಿ ಅದರ ಮೇಲೆ ಜಯ ತೆಗೆದುಕೊಳ್ಳುತ್ತಾ ಇದ್ದೇವೆ. ಅದು ನಂಬರ್ ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕರ್ತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಪ್ರಲಾಪಗಳಲ್ಲಿ ನಾವು ಗಮನಿಸ್ತೇವೆ, ಬೈಬಲಲ್ಲಿ ನಾವು ಓದಾಗ ಅನೇಕ ಸಂಗತಿಗಳನ್ನು ನಾವು ಗಮನಿಸ್ತೇವೆ. ಪ್ರಲಾಪದ ಪುಸ್ತಕದಲ್ಲಿ ಯೆರೆಮೀಯನು ತಾನು ಪ್ರಲಾಪಿಸ್ತಾ ಇದ್ದಾನೆ. ಆತನು ಕೂಗಿ ಅನೇಕ ಸಂಗತಿಗಳನ್ನ, ವೇದನಕರವಾದಂಥ ಕಾರ್ಯಗಳನ್ನ ಅವನು ಕೂಗಿ ಹೇಳ್ತಾ ಇದ್ದಾನೆ. ಅವನು ಕೂಗಿ ಹೇಳಿದಾಗ ಅದರಲ್ಲಿ ಒಂದು ವಚನವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿದ್ದೇವೆ. ಅವನ ಪ್ರಲಾಪಗಳು ಏನಕ್ಕಾಗಿ ಇತ್ತು? ಯೆರೆಮೀಯ 9ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸ್ತೇವೆ. ಆತನು ಹೇಳ್ತಾನೆ, ಕರ್ತನೇ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗಿಯಾಗಿದ್ದರೆ ಅದು ಎಷ್ಟೋ ಲೇಸು ಎಂಬುದಾಗಿ ಆತನು ಹೇಳ್ತಾನೆ. ಆತನು ಹೇಳ್ತಾನೆ, ನಮ್ಮ ಜನರಿಗಾಗಿ ನಾನು ಹಗಲು ರಾತ್ರಿ ನಾನು ಅಳಬೇಕಲ್ಲ ಎಂದು ಆತನು ಹೇಳ್ತಾ ಇದ್ದಾನೆ. ಅವನು ಕಣ್ಣೀರಿಡ್ತಾ ಇದ್ದಾನೆ. ದೇವರೇ, ನಾನು ಕಣ್ಣೀರು ಬತ್ತು ಹೋಗೋಗ್ಬಿಟ್ಟಿದೆ. ಹತ್ತು ನನ್ನ ಕಣ್ಣೀರು ಬತ್ತು ಹೋಗಿದೆ. ನನ್ನ ಶಿರಸ್ಸಲ್ಲಿ ನೀರಿಲ್ಲ. ನಾನು ನನ್ನ ಜನರಿಗಾಗಿ ನಾನು ಅಳಬೇಕು, ನನ್ನ ಜನರಿಗಾಗಿ ನಾನು ಪ್ರಲಾಪಿಸಬೇಕು. ಕರ್ತನೇ, ನನ್ನ ಕಣ್ಣಲ್ಲಿ ಕಣ್ಣೀರು ಕೊಡು ಎಂದು ಅವನು ಅಳ್ತಾ ಇದ್ದಾನೆ. ಆದರೆ ಪ್ರಲಾಪಗಳ ಪುಸ್ತಕಕ್ಕೆ ಬಂದಾಗ ಬೈಬಲಲ್ಲಿ ಆತನು ಪ್ರಲಾಪಗಳು 3ನೇ ಅಧ್ಯಾಯದ ಅದರ 31ನೇ ವಚನದಲ್ಲಿ ಓದಿದಾಗ ಆತನು ಈ ರೀತಿ ಹೇಳ್ತಾನೆ, ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ. ಆತನು ಉಚ್ಚರಿಸುತ್ತಿರುವಂತ ಪದವನ್ನು ನೋಡ್ರಿ. ಆತನು ಹೇಳ್ತಾನೆ, ಕರ್ತನು ಸದಾ ಕಾಲಕ್ಕೂ ಆತನು ಬಿಟ್ಟು ಬಿಡುವವನಲ್ಲ. ಸ್ವಲ್ಪ ಕಾಲ ದೇವರು ಮರೆಯಾಗಿದ್ದಾನೆ ಅಂತ ಹೇಳಿದ್ರೆ ಆ ದೇವರು ಎಂದೆಂದಿಗೂ ಮರೆಯಾಗಿರುವವನಲ್ಲ. ಸ್ವಲ್ಪ ಕಾಲ ದೇವರು ಮೌನವಾಗಿದ್ದಾನಂದ್ರೆ ದೇವರು ಎಂದೆಂದಿಗೂ ಮೌನವಾಗಿರುವವನಲ್ಲ. ಬೈಬಲ್ ಹೇಳ್ತದೆ, ಕರ್ತನು ಸದಾ ಕಾಲ ಆತನು ನಿಮ್ಮನ್ನ ಬಿಟ್ಟು ಬಿಡುವವನಲ್ಲ. ಕಾರಣವೇನು? ನಿನ್ನ ಜೀವನದಲ್ಲಿ ಕರ್ತನು ನನ್ನನ್ನು ಮರೆತು ಹೋದನ, ಕರ್ತನು ನನ್ನನ್ನು ಕೈ ಬಿಟ್ಬಿಟ್ನ, ಕರ್ತನು ನನ್ನನ್ನು ತೊರೆದು ಬಿಟ್ನ, ನನ್ನ ಪ್ರಾರ್ಥನೆಗೆ ದೇವರು ಕಿವಿ ಕೊಡ್ತಾ ಇಲ್ವಾ ಎನ್ನುವಂತ ನಾನಾ ಕಣ್ಣೀರಿನ ಪ್ರಶ್ನೆಯನ್ನು ನೀನು ಕೇಳ್ತಾ ಇದ್ರು. ಬೈಬಲ್ ಹೇಳ್ತದೆ, ಕರ್ತನು ಆತನು ನಿಮ್ಮನ್ನ ಎಂದೆಂದಿಗೂ ಬಿಟ್ಟು ಬಿಡುವವನಲ್ಲ. ತನ್ನ ಜನರನ್ನ ದೇವರು ಮತ್ತೆ ನೆನಪು ಮಾಡಿಕೊಳ್ಳುವವನಾಗಿರುತ್ತಾನೆ. ದೇವರ ವಾಕ್ಯದಲ್ಲಿ ಆತ ಮುಂದಿನ ಪದ 32ನೇ ವಚನ ನಾವು ಈ ರೀತಿ ಗಮನಿಸ್ತೇವೆ, ಆತನು ವ್ಯರ್ಥಗೊಳಿಸಿರೇನು. 32ನೇ ವಾಕ್ಯ ಹೇಳ್ತದೆ, ತನ್ನ ಕೃಪಾತಿಶಯದಿಂದ ಕನಿಕರಿಸುವನು, ನರ ಜನ್ಮದವರನ್ನ ಬಾಧಿಸಿ. ಮುಂದಿನ ಪದಗಳನ್ನು ನಾನು ಹೇಳೋಕೆ ಇಷ್ಟಪಡೋದಿಲ್ಲ. ಬೈಬಲ್ ಅಲ್ಲಿ ನಾವು ಓದ್ತೇವೆ, ತನ್ನ ಕೃಪಾಶಯದಿಂದ ದೇವರು ಅವರನ್ನ ಕನಿಕರಿಸುವನು. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಪರ್ವತ ಗುಡ್ಡವು ಕದಲಿ ಹೋದರು ಆತನು ನಮ್ಮ ಮೇಲಿಟ್ಟ ಕೃಪೆ ಎಂದಿಗೂ ಬಿಟ್ಟು ಹೋಗೋದಿಲ್ಲ. ಅದರಿಂದಲೇ ದೇವರ ವಾಕ್ಯ 22ನೇ ವಚನ ಹೇಳುತ್ತದೆ, ಪ್ರಲಾಪಗಳು 3:22 ಹೇಳ್ತದೆ, ನಾವು ಉಳಿದಿರುವುದೇ ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗಾವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ
ಸತ್ಯ ಸಂತತಿಯು ದೊಡ್ಡದು, ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದಿಕೊಳ್ಳುತ್ತದೆ. ಈ ವಾಕ್ಯಕ್ಕಾಗಿ ಕೈಗಳೆತ್ತಿ ಗಟ್ಟಿಯಾಗಿ ಆಮೇನ್ ಹೇಳೋಣ. ಒಂದು ಕಡೆಯಲ್ಲಿ ಕಣ್ಣೀರಿದೆ, ಒಂದು ಕಡೆಯಲ್ಲಿ ಮನೋವ್ಯಥೆಗಳಿದೆ, ಒಂದು ಕಡೆಯಲ್ಲಿ ಏನಕ್ಕೆ ನನ್ನ ದಿನಗಳು ವ್ಯರ್ಥವಾಯ್ತಾ ಎನ್ನುವಂತ ಪ್ರಶ್ನೆ ಒಂದು ಭಾಗದಲ್ಲಿದೆ. ಆದರೆ ಮತ್ತೊಂದು ಭಾಗದಲ್ಲಿ ಆತನು ಹೇಳ್ತಾನೆ, ದೇವರು ತನ್ನ ಕೃಪಾತಿಶಯದಿಂದ ನನ್ನನ್ನು ಕರುಣಿಸ್ತಾನೆ. ಇಷ್ಟೆಲ್ಲ ಪ್ರತಿಕೂಲಗಳು ಬಂದಾಗ್ಲೂ, ಇಷ್ಟೆಲ್ಲ ಹೋರಾಟಗಳು ಬಂದಾಗ್ಲೂ ಇವತ್ತು ನನ್ನ ಆಲಯದಲ್ಲಿ ನಿಂತುಕೊಂಡು ನಾನು ಸ್ತೋತ್ರ ಹೇಳೋದಕ್ಕೆ ಕಾರಣ ಏನು? ಆತನು ಹೇಳ್ತಾನೆ, ನನ್ನನ್ನು ಬದುಕತಕ್ಕಂತೆ ಮಾಡಿರೋದು ಹಣ ಅಲ್ಲ, ನನ್ನನ್ನು ಬದುಕತಕ್ಕಂತೆ ಮಾಡಿರೋದು ಜನ ಅಲ್ಲ, ನನ್ನನ್ನು ಬದುಕತಕ್ಕಂತೆ ಮಾಡಿರೋದು ನನ್ನ ವಿದ್ಯಾಭ್ಯಾಸ ಅಲ್ಲ, ನನ್ನನ್ನು ಬದುಕತಕ್ಕಂತೆ ಮಾಡಿರೋದು ನಾನು ಸಂಪಾದನೆ ಮಾಡುವ ಆದಾಯ ಅಲ್ಲ, ನಾನು ಉಳಿದಿರುವುದೇ ಯೆಹೋವನ ಕರುಣೆಯಿಂದಲೇ. ಇವತ್ತು ದೇವರ ಮಕ್ಕಳೇ, ನೀವು ನಿಂತಿರುವುದು, ನಿರ್ಮೂಲವಾಗದಿರುವುದು ದೇವರ ಶಾಶ್ವತವಾದ ಕೃಪೆಯಿಂದಲೇ. ಬೈಬಲ್ ಹೇಳ್ತದೆ, ಆತನ ಕೃಪಾವರಗಳು ನಿಂತು ಹೋಗಾವ. ನಾವು ಪ್ರಾರ್ಥನೆ ಮಾಡದೇ ಇದ್ದಾಗಲೂ ಆತನ ಕೃಪೆ ತೋರಿಸೋದನ್ನ ಮರೀಲಿಲ್ಲ. ನಾವು ಆತನನ್ನು ಆರಾಧನೆ ಮಾಡದೇ ಇದ್ದಾಗಲೂ ಆತನು ಪ್ರತಿದಿನ ನಮಗೆ ಕೃಪೆ ತೋರಿಸೋದನ್ನ ಮರೆಯಲಿಲ್ಲ. ನಾವು ಆತನನ್ನು ಪ್ರೀತಿಸದೇ ಇದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸೋದನ್ನ ದೇವರು ಮರೆಯಲಿಲ್ಲ. ಒಂದು ದಿನ ದೇವರು ನಮಗೆ ಕೃಪೆ ತೋರಿಸೋದನ್ನ ನಿಂತೋಗಿದ್ರೆ ಇವತ್ತಿಲ್ಲಿರುವಂತ ಅನೇಕರಲ್ಲಿ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ನಾವು ಬೆರೆತು ಹೋಗ್ತಾ ಇದೀವಿ. ಆದ್ರೆ ಒಂದು ದಿನವೂ ದೇವರು ತಮಗೆ ಕೃಪೆ ತೋರಿಸೋದನ್ನ ದೇವರು ನಿಲ್ಲಿಸಲಿಲ್ಲ. ನಾವು ಕರ್ತನನ್ನು ಹುಡುಕಿದೇ ಇದ್ದಾಗಲೂ ಆತನ ಕೃಪೆ ನಮ್ಮನ್ನು ಹುಡುಕಿಕೊಂಡು ಬಂತು. ನಾವು ಕರ್ತನನ್ನು ಮನಪೂರ್ವಕವಾಗಿ ಪ್ರಾರ್ಥಿಸದೇ ಇದ್ದಾಗಲೂ ನಮ್ಮ ಮೇಲೆ ಪ್ರತಿದಿನ ಕೃಪೆ ತೋರಿಸೋದನ್ನ ನನ್ನ ದೇವರು ನಿಲ್ಲಿಸಲಿಲ್ಲ. ದಿನ ದಿನವೂ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯ ಸಂತತಿಯು ದೊಡ್ಡದು. Your true faithfulness is bigger than anything. ದೇವರೇ, ನಿನ್ನ ಸತ್ಯ ಸಂತತಿಯು ನನ್ನ ನಂಬಿಗಸ್ತತನಕ್ಕಿಂತ ಹೆಚ್ಚಾದದ್ದು ನಿನ್ನ ವಾಗ್ದಾನ, ನಿನ್ನ ಒಡಂಬಡಿಕೆ ಅದು ದೊಡ್ಡದು. ನನಗೆ ಬಹಳ ಸಂತೋಷ ಕೊಡುವಂತ ಕಾರ್ಯ ಆತನ ಹೇಳ್ತಾನೆ, ಯೆಹೋವನೇ ನನ್ನ ಪಾಲು. ಹೋರಾಟಗಳು ಬಂದಾಗ ಅನೇಕರು ದೇವರನ್ನ ಮರೆತು ಬಿಡುತ್ತಾರೆ. ಹೋರಾಟಗಳು ಬಂದಾಗ ಅನೇಕರು ದೇವರನ್ನ ತೊರೆದು ಹೋಗ್ಬಿಡುತ್ತಾರೆ. ಹೋರಾಟಗಳು ಬಂದಾಗ ಅನೇಕರು ದೇವರನ್ನ ಪ್ರಶ್ನಿಸ್ತಾರೆ, ದೇವರು ಇಲ್ಲಿ ಎಂದು. ಆದ್ರೆ ಈ ಪ್ರಲಾಪಗಳಲ್ಲಿ ಯೆರೆಮೀಯನು ಹೇಳ್ತಾನೆ, ಆ ಕಣ್ಣೀರಿನ ಮಧ್ಯದಲ್ಲೂ, ಆ ಮಧ್ಯದಲ್ಲೂ, ಆ ಹೋರಾಟದ ಮಧ್ಯದಲ್ಲೂ ನನ್ನ ಪಾರ್ಟ್ನರ್ ಯಾರು ಗೊತ್ತಾ? ನನ್ನ ಪಾಲು ಯಾರು ಗೊತ್ತಾ? ನನ್ನ ದೇವರಾಗಿದ್ದಾನೆ. ಯಾರು ನನ್ನ ಜೊತೆ ಇದ್ದಾರೆ ಎನ್ನುವುದು ನನಗೆ ಸಮಯದಲ್ಲೂ ಕರ್ತನು ನನ್ನ ಪಾಲಾಗಿ, ನನ್ನ ಪಾಲಿದೆ. ನನ್ನ ಕಣ್ಣೀರಲ್ಲೂ ಆತನಿಗೂ ಪಾಲಿದೆ, ನನ್ನ ರೋಗದಲ್ಲೂ ಆತನಿಗೂ ಪಾಲಿದೆ. ಕಾರಣ ದೇವರಾಗಿದ್ದಾನೆ. ಇವತ್ತು ಕೂಡಿ ನಾನು ಕೇಳ್ತೇನೆ, who is your partner? ಇವತ್ತು ನಿನ್ನ ಪಾರ್ಟ್ನರ್ ಯಾರು? ಇವತ್ತು ನೀನು ಸೋತಾಗ ನಿನ್ನನ್ನು ಇನ್ನ ಸೋಲಿಸುವವನ ಪಾರ್ಟ್ನರ್. ಇವತ್ತು ನಿನ್ನ ಬಲಹೀನನಾದಾಗ ಇನ್ನ ನಿನ್ನನ್ನು ಬಲಹೀನಪಡಿಸುವವನ ನಿನ್ನ ಪಾರ್ಟ್ನರ್. ನಿನ್ನನ್ನು ದೂರ ತೆಗೆದುಕೊಂಡು ಹೋಗುವವನ ನಿನ್ನ ಪಾರ್ಟ್ನರ್, ಅಥವಾ ನಿನ್ನ ಪಾಲು ನಿನ್ನ ದೇವರಾಗಿದ್ದಾನೆ. ದೇವರು ನಿನ್ನ ಪಾಲ. ದೇವರ ವಿಶೇಷತೆ ಏನು ಗೊತ್ತಾ? ಒಳಗಡೆ ಕೊಡುತ್ತಾನೆ. ನಿನಗೆ ಕೊಡುತ್ತಾನೆ. ನಿನ್ನ ದುಃಖಗಳನ್ನು ಆತನು ನಿನಗೆ ಕೊಡುತ್ತಾನೆ. ಕಾರಣ ಯೆಹೋವನು ನನ್ನ ಪಾಲಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಕರ್ತನು ನಿನ್ನ ಪಾಲಾಗಿದ್ರೆ ನಿನ್ನ ವೇದನೆಯನ್ನ ದೇವರು ತೆಗೆದುಕೊಂಡು ಆತನ ಸಂತೋಷವನ್ನ ನಿನ್ನ ಒಳಗಡೆ ದೇವರು ಕೊಡುತ್ತಾನೆ.
ನಾನು ಹೇಳ್ತೇನೆ, ಈ ವರ್ಷ ನಿನ್ನ ಜೀವನದಲ್ಲಿ ಯಾರು ನಿನ್ನ ಪಾರ್ಟ್ನರ್, ಯಾರು ನಿನ್ನ ಪಾಲು ಎನ್ನುವುದು ನನಗೆ ಗೊತ್ತಿಲ್ಲ. ಆದ್ರೆ ಈ ಭಾನುವಾರದ ಆರಾಧನೆ ಇಲ್ಲಿಂದ ಮುಗಿಸ್ಕೊಂಡು ಹೋಗೋದ್ರೊಳಗೆ ನೀನು ಹೇಳಬೇಕು, ನನ್ನ ಪಾಲು ಯೆಹೋವನೇ. ಬೈಬಲ್ ಹೇಳುತ್ತದೆ, ಆದ ಕಾರಣ ನಾನು ಆತನನ್ನೇ ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮದಲ್ಲಿ ನಾನು ಅಂದುಕೊಳ್ತೇನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಹೃದಯ ಏನ್ ಹೇಳ್ತಾ ಇದೆ? ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ಇವತ್ತು ನಾನು ಕೇಳ್ತೇನೆ, ನಿಮ್ಮ ಹೃದಯ ಏನ್ ಹೇಳ್ತಾ ಇದೆ? ನಿನ್ನ ಅಂತರಾತ್ಮ ಹೇಳ್ತಾ ಇದೆಯಾ, ಏನೆಲ್ಲ ಆದ್ರೂ ಪರವಾಗಿಲ್ಲ, ದೇವರನ್ನು ನಿರೀಕ್ಷಿಸು, ಆತನು ನಿನ್ನನ್ನು ಕೈ ಬಿಡೋದಿಲ್ಲ. ನನ್ನ ಮನವೇ, ನೀನು ಕುಗ್ಗಿರುವುದೇನಕ್ಕೆ? ಈಗೋ ಜನ ಗೇಲಿ ಮಾಡ್ತಾ ಇದ್ದಾರೆ, ನಿನ್ನ ದೇವರು ಎಲ್ಲಿ ಎಂದು ಜನರು ಗೇಲಿ ಮಾಡೋದ್ರಿಂದ ಹಗಲು ರಾತ್ರಿ ಕಣ್ಣೀರೇ ನನಗೆ ಆಹಾರವಾಯಿತು. ಆದ್ರೆ ಭಕ್ತನು ಹೇಳ್ತಾನೆ, ನನ್ನ ಮನವೇ, ನೀನು ಕುಗ್ಗಿರುವುದು ಏನಕ್ಕೆ? ಕರ್ತನನ್ನ ನೀನು ನಿರೀಕ್ಷಿಸು. ಇವತ್ತು ನಾನು ಹೇಳ್ತೇನೆ, ಯಾರಾದ್ರೂ ಮನಸ್ಸು ಕುಗ್ಗಿ ಹೋಗಿದ್ರೆ ಇವತ್ತು ನಿಮ್ಮ ಮನಸ್ಸಿಗೆ ನೀವೇ ಪ್ರಸಂಗ ಮಾಡಿ ಹೇಳ್ರಿ, ಆ ಹೃದಯಕ್ಕೆ ತಟ್ಟಿ ಹೇಳ್ರಿ, ನನ್ನ ಮನವೇ, ನೀನು ಕುಗ್ಗಿರುವುದು ಏನಕ್ಕೆ? ಪರಿಸ್ಥಿತಿಗಳನ್ನು ಕಂಡು ನೀನು ಕುಗ್ಗಬೇಡ, ಗೇಲಿ ಮಾಡುವವರ ಮಾತನ್ನು ಕಂಡು ನೀನು ಕುಗ್ಗಬೇಡ, ನಿನ್ನ ದೇವರು ಎಲ್ಲಿ ಎಂದು ಪ್ರಶ್ನೆ ಮಾಡೋರನ್ನು ನೋಡಿ ನೀನು ಕುಗ್ಗಬೇಡ. ನಿನ್ನ ದೇವರು ಇದ್ದಿದ್ರೆ ಈ ರೀತಿ ಆಗ್ತಾ ಇತ್ತ ಎಂದು ಗೇಲಿ ಮಾಡೋ ಜನರನ್ನು ನೋಡಿ ನೀನು ಕುಗ್ಗಬೇಡ. ನನ್ನ ಮನವೇ, ನೀನು ಕುಗ್ಗಿರುವುದೇನಕ್ಕೆ? ನೀನು ಕರ್ತನನ್ನೇ ನಿರೀಕ್ಷಿಸು. ಇವತ್ತು ನಿಮ್ಮ ಆಂತರಿಕವಾದ ಮನಸ್ಸನ್ನ ತಟ್ಟಿ ಎಬ್ಬಿಸಿ. ಅದರಿಂದ ಯೆರೆಮೀಯನು ಹೇಳ್ತಾನೆ, ನನ್ನ ಅಂತರಾತ್ಮದಲ್ಲಿ ಒಂದು ಪ್ರಸಂಗ ಮೊಳಗ್ತಾ ಇದೆ, ನಾನು ಯೆಹೋವನನ್ನೇ ನಿರೀಕ್ಷಿಸುವೆನು, ನಾನು ಯೆಹೋವನನ್ನೇ ನಿರೀಕ್ಷಿಸುವೆನು, ನಾನು ಯೆಹೋವನನ್ನೇ ನಿರೀಕ್ಷಿಸುವೆನು. ಅದರಿಂದಲೇ ಯೆಶಾಯನು ತಾನು ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವವರು ಅವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರೆ. ಯೇಸುವಿನ ನಾಮದಲ್ಲಿ ಇವತ್ತು ಈ ಪ್ರಸಂಗ ನೀವು ಕೇಳಬೇಕಾದ್ರೆ, ನನ್ನ ಮನವೇ, ನೀನು ಯೆಹೋವನನ್ನು ನಿರೀಕ್ಷಿಸು ಎಂದು ನೀನು ಕೂಗಿ ಹೇಳ್ತಾ ಇರಬೇಕಾದ್ರೆ, ಈ ಆರಾಧನೆ ಮುಗಿಯೋದ್ರೊಳಗೆ ನಿನ್ನ ಮೇಲೆ ಒಂದು ಬಲ ಇಳಿದು ಬರುತ್ತೆ. ಈ ಆರಾಧನೆ ಮುಗಿಯೋದ್ರೊಳಗೆ ನಿನ್ನ ಮೇಲೆ ಒಂದು ಅಭಿಷೇಕ ಇಳಿದು ಬರುತ್ತೆ. ಆ ಬಲದ ವಿಶೇಷತೆ ಏನು? ಹತ್ತುಗಳ ರೀತಿಯಲ್ಲಿ ನೀನು ಎರಡು ರೆಕ್ಕೆಗಳನ್ನು ಚಾಚಿ ಉನ್ನತಕ್ಕೆ ಹಾರತಕ್ಕಂತ ಒಂದು ಫಲ ನಿನ್ನ ಒಳಗಡೆ ಇಳಿದು ಬರುತ್ತೆ. ಯೇಸುವಿನ ನಾಮದಲ್ಲಿ ದೇವರ ಫಲ ನಿನ್ನ ಒಳಗಡೆ ಇಳಿಯದಂತೆ ತಡೆ ಮಾಡುವಂತ ಎಲ್ಲ ಮನೋವ್ಯಥೆಗಳು ಅದು ಯೇಸುವಿನ ನಾಮದಲ್ಲಿ ಮುರಿಯಲಿ. ಎಸ್ ಪಾಸ್ಟರ್, ನನಗೆ ಈ ಬಲ ಬೇಕು ಎನ್ನುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನು ಹೇಳಿದೆ, ಎಸ್ ಪಾಸ್ಟರ್, ನನಗೆ ಈ ಬಲ ಬೇಕು ಎಂದು ಹೇಳುವವರು ಮಾತ್ರ ಎಷ್ಟು ಬಲ ಇದೆಯೋ ಅಷ್ಟು ಬಲದಲ್ಲಿ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಕರ್ತನನ್ನು ನಾವು ಯಾವಾಗ ನಿರೀಕ್ಷಿಸ್ತೇವೋ, ನಮ್ಮ ಮನಸ್ಸು ಯಾವಾಗ ಯೆಹೋವನನ್ನು ನಾನು ನಿರೀಕ್ಷಿಸ್ತೀನಿ ಅಂತ ಹೇಳಿದಾಗ, ನಿನ್ನ ಮನಸ್ಸು ಏನ್ ಮಾಡ್ತಾ ಇದೆ ಗೊತ್ತಾ? ಕಾಡಿನ ಪಕ್ಕದ ಹಾಗೆ ಒಂದು ಬೋಳಾದಂತ ಎಲೆಗಳಿಲ್ಲದಿರುವಂತ ಒಂದು ಮರದಲ್ಲಿ ಕುಳಿತುಕೊಂಡು ಆ ಕಾಡಿನ ಪಕ್ಕ ಹೇಳುತ್ತೆ, ನೀರಿಲ್ಲ ಅಂತ ಹೇಳಿ ಎಲ್ಲರೂ ಹೋಗ್ಬಿಟ್ರು, ಬೇರೆ ಸ್ಥಳದಲ್ಲಿ ನೀರು ಹುಡ್ಕೊಂಡು ಹೋದ್ರು. ಆದ್ರೆ ನೀರಿಲ್ಲ ಅಂತಂದ್ರು ಆ ಒಣಗಿದ ಕೊಂಬೆ ಮೇಲೆ ನಾನು ಕೂತ್ಕೊಂಡು ಒಂದು ಹಾಡು ಹಾಡ್ತೀನಿ. ಆ ಹಾಡು ಏನು ಗೊತ್ತಾ? ಯಾರೆಲ್ಲ ಓಡಿ ಹೋದ್ರು ನಾನು ಓಡಿ ಹೋಗಲ್ಲ. ಆ ಕೊಂಬೆ ಮೇಲೆ ನಾನು ಹೇಳ್ತೇನೆ, ಈ ಮರ ಮತ್ತೆ ಚಿಗುರುತ್ತೆ, ಈ ಭೂಮಿಯಲ್ಲಿ ಮತ್ತೆ ಹಸಿರು ಉಂಟಾಗುತ್ತೆ. ಕಾರಣ ನಾನು ಒಂದು ಹಾಡನ್ನು ಹಾಡ್ತೇನೆ. ಆ ಹಾಡಿನ ವಿಶೇಷತೆ ಏನು? ಮಳೆ ಬಂದೇ ಬರುತ್ತೆ, ಮಳೆ ಬಂದೇ ಬರುತ್ತೆ, ಆಶೀರ್ವಾದದ ಮಳೆ ಬಂದೇ ಬರುತ್ತೆ, ಉತ್ಸಾಹದ ಧ್ವನಿ ಮತ್ತೆ ಬಂದೇ ಬರುತ್ತೆ, ಆರ್ಭಟ ಮತ್ತೆ ಬಂದೇ ಬರುತ್ತೆ, ಸಂತೋಷ ಮತ್ತೆ ಬಂದೇ ಬರುತ್ತೆ, ಅಭಿಷೇಕ ಮತ್ತೆ ಬಂದೇ ಬರುತ್ತೆ, ಕೃಪೆ ಮತ್ತೆ ಬಂದೇ ಬರುತ್ತೆ, ನಷ್ಟವಾಗಿರೋದೆಲ್ಲವೂ ಮತ್ತೆ ಬಂದೇ ಬರುತ್ತೆ. ಹಸಿರನ್ನು ನೋಡಿಕೊಂಡು ಅನೇಕರು ಓಡಿದಾಗ ಮಳೆ ಇಲ್ಲದಿದ್ರು ಕ್ಷಾಮದಲ್ಲಿ ಆ ಒಣಗಿದ ಕೊಂಬೆ ಮೇಲೆ ಕೂತ್ಕೊಂಡು ನನಗೊಂದು ಹಾಡಿದೆ, ನಾ ಯೆಹೋವನು ನನ್ನ ಪಾಲಾಗಿದ್ದಾನೆ, ಆತನೇ ನಾನು ನಿರೀಕ್ಷಿಸುವೆನು.
ಇವತ್ತು ಆ ಕಾಡಿನಲ್ಲಿರುವಂತ ಪಕ್ಕದ ಹಾಗೆ ಯಾರಾದ್ರೂ ಹಾಡಾಡ್ತಾ ಇದ್ದೀರಾ? ನೀರಿಲ್ಲ ಅಂತ ಹೇಳಿ ಪಾಸ್ಟರ್ ಅನೇಕರು ಸ್ಥಳ ಬಿಟ್ಟು ಹೋದ್ರು, ಮಳೆ ಹುಡ್ಕೊಂಡೋದ್ರು, ನೀರನ್ನು ಹುಡ್ಕೊಂಡೋದ್ರು, ಹಸರನ್ನು ಹುಡ್ಕೊಂಡೋದ್ರು. ನನ್ನ ಜೊತೆ ಯಾರು ಇಲ್ಲ, ನಾನು ಒಬ್ಬಂಟಿಗನಾದ್ರೂ ನನಗೆ ನಿರೀಕ್ಷೆ ಇದೆ. ಈ ಕ್ಷಾಮ ಕಾಲದಲ್ಲೂ ಈ ಒಣಗಿದ ಕೊಂಬೆ ಮೇಲೆ ಮತ್ತೆ ನನ್ನ ಮೇಲೆ ಒಂದು ಮಳೆ ಬಿದ್ದೇ ಬೀಳುತ್ತೆ, ಮತ್ತೆ ಮಳೆ ಬಿದ್ದೇ ಬೀಳುತ್ತೆ, ಮತ್ತೆ ಮಳೆ ಬಿದ್ದೇ ಬೀಳುತ್ತೆ. ಇವತ್ತು ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಎಸ್ ಪಾಸ್ಟರ್, ಮತ್ತೆ ಬಲ ಹಿಂತಿರುಗಿ ಬಂದೇ ಬರುತ್ತೆ. ಮತ್ತೆ ನಾನು 2 ರೆಕ್ಕೆಗಳ ಹಾಗೆ, ಹತ್ತುಗಳ ಹಾಗೆ ರೆಕ್ಕೆಯನ್ನು ಚಾಚಿ ನಾನು ಉನ್ನತಕ್ಕೆ ಹಾರುತ್ತೇನೆ. ಓಡೋಗರು ಓಡಾಗ್ಲಿ, ಹಸ್ರನ್ನು ಹುಡುಕಲಿ. ಆದ್ರೆ ದೇವರು ನನ್ನನ್ನು ಎಲ್ಲಿ ನೆಟ್ಟಿದ್ದಾನೋ, ದೇವರು ನನ್ನನ್ನು ಎಲ್ಲಿ ಕರೆದಿದ್ದಾನೋ, ದೇವರು ನನ್ನನ್ನು ಎಲ್ಲಿ ಒಪ್ಪಿಸಿದ್ದಾನೋ, ಕರ್ತನು ನನಗೆ ಕೊಟ್ಟಂತ ಸ್ವಾಸ್ಥ್ಯದಲ್ಲಿ ನಿಂತುಕೊಂಡು ನಾನು ಗಟ್ಟಿಯಾಗಿ ನಿರೀಕ್ಷಿಸುತ್ತಾ ನಾನು ಆಡುತ್ತೇನೆ. ನನ್ನ ಮನವೇ, ನೀನು ಕುಗ್ಗಿರುವುದೇನಕ್ಕೆ? ಕರ್ತನನ್ನು ನಿರೀಕ್ಷಿಸು, ಮತ್ತೆ ಮಳೆ ಬಂದೇ ಬರುತ್ತೆ. ನೀನು ಒಂಟಿಗನೆ ಎಂದು ಭಾರ ಪಡಬೇಡ. ಕರ್ತನು ನಿನ್ನನ್ನು ಎಂದೆಂದಿಗೂ ಬಿಟ್ಟು ಬಿಡುವವನಲ್ಲ. ನನ್ನ ದೇವರ ವಾಕ್ಯದಲ್ಲಿ ಕೆಲವೊಂದು ಭಾಗದ ಕಡೆ ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಹೋಗ್ತೇನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಯೆಶಾಯನು ಬರೆದಂಥ ಪ್ರವಾದಿ ಗ್ರಂಥ 60ನೇ ಅಧ್ಯಾಯ ಅದರ 1ನೇ ವಚನದಿಂದ ನಾವು ಓದಿದಾಗ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ನಮ್ಮ ಅರೇಸ್ ಅಂಡ್ ಶೈನಿನ ಪ್ರಾಮುಖ್ಯವಾದಂಥ ವಚನ ಇದು. ದೇವರ ವಾಕ್ಯದಲ್ಲಿ ಅಲ್ಲಿ ನಾವು ಓದ್ತೇವೆ, 7 ಪ್ರಕಾಶಿಸು ನಿನ್ನ ಮೇಲೆ, 7 ಪ್ರಕಾಶಿಸು ನಿನಗೆ ಬೆಳಕು ಬಂತು. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, 7 ಪ್ರಕಾಶಿಸು ನಿನ್ನ ಮೇಲೆ ಬೆಳಕು ಬಂತು. ಇವತ್ತು ನಾನು ಅದನ್ನೇ ಹೇಳ್ತಾ ಇರೋದು. ಬೂದಿಯನ್ನು ಬಿಟ್ಟು ಎದ್ದೋಳು, ಆ ಕಣ್ಣೀರನ್ನು ಬಿಟ್ಟು ಎದ್ದೋಳು, ಆ ಸಂಶಯನ ಬಿಟ್ಟು ಎದ್ದೋಳು, ಆ ಚಿಂತೆಯನ್ನು ಬಿಟ್ಟು ಎದ್ದೋಳು. 7 ಪ್ರಕಾಶಿಸು ನಿನಗೆ ಬೆಳಕು ಬಂತು. ನೀವು ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ನಾನು ಮತ್ತೊಂದು ಆವರ್ತಿ ಇನ್ನೊಂದು ಭಾಷೆಯಲ್ಲಿ ಹೇಳ್ತೇನೆ, 7 ಪ್ರಕಾಶಿಸು ಒಳ್ಳೆಯ ದಿನಗಳು ನಿನಗಾಗಿ ಬಂದದೆ. 7 ಪ್ರಕಾಶಿಸು ಶುಭ ಸುದ್ದಿಗಳು ನಿನಗಾಗಿ ಬರ್ತಾ ಇದೆ. 7 ಪ್ರಕಾಶಿಸು ನಿನಗಾಗಿ ಆಶೀರ್ವಾದದ ಮಳೆ ಇಳಿದು ಬರುತ್ತಾ ಇದೆ. 7 ಪ್ರಕಾಶಿಸು, ಈಗೋ ನಿನಗೆ ಬೆಳಕು ಬರುತ್ತೆ ಅನ್ನೋದಲ್ಲ, ನಿನಗೆ ಬೆಳಕು ಬಂತು. ಇವತ್ತು ನಾನು ಹೇಳ್ತೇನೆ, 7 ಪ್ರಕಾಶಿಸು. ಸೈತಾನನಿಗೆ ಇಷ್ಟ ಏನು ಗೊತ್ತಾ? ಎಲ್ಲೇ ನೋಡ್ರಿ ಸೈತಾನನಿಗೊಂದು ಸ್ವಭಾವ ಇದೆ. ಏನ್ ಸ್ವಭಾವ ಇದೆ ಗೊತ್ತಾ? ಯೋಸೇಫನ್ ಸಿಕ್ಕಿದಾಗ ಅವನು ತೆಗೆದುಕೊಂಡೋಗಿ ಅವನನ್ನು ಪಾಳು ಬಾವಿಯಲ್ಲಿ ಅಡಗಿಸಿಡೋದು. ಯೆಶಾಯನ ಸಿಕ್ಕಿದಾಗ ತೆಗೆದುಕೊಂಡೋಗಿ ಅವನನ್ನು ಪಾಳು ಬಾವಿಯಲ್ಲಿ ಅಡಗಿಸಿಡೋದು. ಯೆರೆಮೀಯನನ್ನು ಸಿಕ್ಕಿದಾಗ ತೆಗೆದುಕೊಂಡೋಗಿ ಅವನ ಸೆರೆಮನೆಯಲ್ಲಿ ಅಡಗಿಸಿಡೋದು. ದೇವರ ಮಕ್ಕಳು ಗಮನಿಸಿ, ಸೈತಾನನ ಸ್ವಭಾವ, ನೀನು ಎದ್ದೊಳ್ಬಾರ್ದು, ನೀನು ಒಂದು ಕಡೆ ಎಲ್ಲೋ ಮುದ್ರಕೊಂಡು ನೀನು ಕುತ್ಕೊಂಡು ಇರಬೇಕು. ಸೈತಾನನಿಗೆ ಏನು ಗೊತ್ತಾ? ಕಟ್ಟಿ
ಕಟ್ಟಿಟ್ಟು ನಿನ್ನನ್ನು ಮೂಲೆ ಗುಂಪು ಮಾಡೋದಕ್ಕೆ. ಆದ್ರೆ ಸೈತಾನನಿಗೊಂದು ಶುಭ ವಾರ್ತೆ ಇದೆ. ಸೈತಾನನೇ, ನಮ್ಮ ಅಪ್ಪನಾಗಿರುವ ಯೇಸು ಸ್ವಾಮಿಯನ್ನ ನೀನು ಗೆತ್ಸಮನ ತೋಟದಲ್ಲಿ ಕಟ್ಟೋದಕ್ಕೆ ಪ್ರಯತ್ನ ಮಾಡದೆ ಆಗಲಿಲ್ಲ. ಆದ್ರೆ ನನ್ನ ಯೇಸು ಸ್ವಾಮಿಯನ್ನ ಅಡಗಿಸಿಡೋದಕ್ಕೆ ಕಟ್ಟಿಡೋದಕ್ಕೆ ಪ್ರಯತ್ನ ಮಾಡಿದ ಆ ಸಮಾಧಿಯನ್ನು ನನ್ನ ಯೇಸು ಮುರಿದು ಆತನ ಹೊರಗಡೆ ಬಂದವನಾಗಿರೋದ್ರಿಂದ ನಮ್ಮ ಅಪ್ಪನಾದ ಯೇಸುವನ್ನೇ ನೀನು ಹಿಡಿದಿಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ, ತನ್ನ ರಕ್ತದಿಂದ ಬೆಳಗ್ಗೆ ತೆಗೆದುಕೊಳ್ಳಲ್ಪಟ್ಟಂತ ತನ್ನ ಮಕ್ಕಳನ್ನ ಹಿಡಿದಿಡೋದಕ್ಕಾಗೋದಿಲ್ಲ. ಆದ್ರಿಂದಲೇ ನಾನು ಹೇಳ್ತೇನೆ, ಏಳು ಪ್ರಕಾಶಿಸು. ಎಲ್ಲರನ್ನ ಕಟ್ಟಿಡಂಗೆ ಯೇಸು ಸ್ವಾಮಿಯನ್ನು ಕಟ್ಟಿಡಕ್ ದೊಡ್ಡದ. 3 ದಿವಸ ನೀನು ಸಮಾಧಿಯಲ್ಲೇ ಇರಬೇಕು, ಎದ್ದು ಬರಕ್ಕಾಗಲ್ಲ. ಇಂಪೀರಿಯಲ್ ಮುದ್ರೆ ಹಾಕದ ರೋಮಾಪುರದ ಸೈನಿಕರನ್ನು ತಂದು ನಿಲ್ಲಿಸಿದ. ಇಡೀ ನರಕದಲ್ಲಿ ಒಂದು ಸಂಭ್ರಮ ನಡೀತಾ ಇದೆ. ಯಾವ ಸಂಭ್ರಮ? ನಮ್ಮನ್ನ ಅಡಗಿಸೋದಕ್ಕೆ ಬಂದವನನ್ನೇ ನಾವು ಅಡಗಿಸಿದೆವು ಎನ್ನುವಂತ ಒಂದು ದೊಡ್ಡ ಸಂಭ್ರಮ ನರಕದಲ್ಲಿ ನಡೀತಾ ಇರಬೇಕಾದ್ರೆ, ಪಾರ್ಟಿ ನಡಿಬೇಕಾದ್ರೆ, ಶುಕ್ರವಾರ ಒಂದು ದಿವಸ ಮೌನದ ದಿನವಾದಾಗ ಶತ್ರುವಿನ ಪಾಳ್ಯದಲ್ಲಿ ಆರ್ಭಟದ ದಿವಸ, ಶನಿವಾರ ಒಂದು ದಿವಸ ಮೌನದ ದಿನವಾದಾಗ ಶತ್ರುವಿನ ಪಾಳ್ಯದಲ್ಲಿ ಉತ್ಸಾಹದ ದಿನ. ಆದ್ರೆ ಸಬ್ಬತ್ತಿನದ ಮುಂಚಾನೆಯಲ್ಲಿ ಶತ್ರುವಿಗೆ ಒಂದು ರಿಪೋರ್ಟ್ ಹೋಗ್ತಾ ಇದೆ, ಒಂದು ಫ್ಯಾಕ್ಸ್ ಹೋಗ್ತಾ ಇದೆ. ಏನ್ ಗೊತ್ತಾ ಫ್ಯಾಕ್ಸಿನ ವಿಶೇಷತೆ? ಈಗ ಪರಲೋಕದಿಂದ ಒಬ್ಬ ದೂತನು ಬಂದಿದ್ದಾನೆ. ಆ ದೂತನು ತನ್ನ ಕಾಲುಗಳಿಂದ ಸಮಾಧಿಯ ಬಾಗಿಲನ್ನು ಒತ್ತಿದ್ದಾನೆ. ಈಗ ಯೇಸು ಒಳಗಡೆ ಇಲ್ಲ. ದೇವರ ವಾಕ್ಯ ಹೇಳುತ್ತದೆ, ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ. ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ. ಇವತ್ತು ನಾನು ನಿನಗೆ ಹೇಳ್ತೇನೆ, ನೀನು ರೋಗದಲ್ಲಿ ಇಲ್ಲ, ನೀನು ಏಳಲಿಕ್ಕಾಗಿ ಹೋಗುತ್ತೆ. ನೀನು ಸೈತಾನನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಯಾರಾದ್ರೂ ಶತ್ರು ಲಜ್ಜೆಗೀಡಾಗೆ ಎದ್ದು ದೇವರಿಗೆ ಸ್ತೋತ್ರ ಹೇಳ್ರಿ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನ ಹಿಡಿದಿಡೋದಕ್ಕೆ ಪ್ರಯತ್ನ ಮಾಡಿದ ಶತ್ರು ಇವತ್ತು ಹೇಳ್ತಾರೆ, ಚಂದ್ರಮೌಳಿ ಅಲ್ಲಿಲ್ಲ, ಚಂದ್ರಮೌಳಿ ಎದ್ದಿದ್ದಾನೆ. ಇವತ್ತು ನಿಮ್ಮ ಕುರಿತಾಗಿ ಹೇಳ್ರಿ. ಆ ಸಿಸ್ಟರ್ ಅಲ್ಲೇ ರೋಗದಲ್ಲಿ ಇರಬೇಕು, ಅವರ ಸಾಲದಲ್ಲೇ ಇರಬೇಕು, ಅವರ ಶಾಪದಲ್ಲೇ ಇರಬೇಕು. ಅವ್ರು ಯಾವಾಗಲೂ ಮಕ್ಕಳ ವಿಷಯ ನೆನೆಸ್ಕೊಂಡು ಅಳುತ್ತಾನೆ ಅಲ್ಲಿ ಇರಬೇಕು. ಅವ್ರ ಜೀವನದಲ್ಲಿ ಸಂಭವಿಸಿದ ಕೈಯನ್ನು ನೆನೆಸ್ಕೊಂಡು ಅಲ್ಲೇ ಇರಬೇಕು ಎನ್ನುವುದು ಶತ್ರುವಿನ ವಿಧಿ. ಆದ್ರೆ ನಿನಗೆ ಬೆಳಕು ಬಂತು. ನಾನು ಹೇಳ್ತಾ ಇದ್ದೀನಿ, ನಿನಗೆ ಬೆಳಕು ಬಂತು. ಇನ್ನೊಂದು ಸಾರಿ ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದೀನಿ, ನಿನಗೆ ಬೆಳಕು ಬಂತು. ಬೆಳಕು ಬಂದ್ರೆ ಶತ್ರು ರಿಪೋರ್ಟ್ ಹೇಳ್ತಾನೆ, ರಮೇಶ್ ಅಲ್ಲಿ ಇಲ್ಲ ಕಣೋ, ಎದ್ದಿದ್ದಾನೆ. ಇವತ್ತು ಕೆಲವರು ನೋಡಿದ್ರೆ ಏನೋ ಸೈತಾನನ ಕಟ್ಟಿಡ ಹಂಗೆ ಕೂತಿದ್ದೀರಾ. ನಾನು ಹೇಳ್ತೇನೆ, ಇದು ನಿಮಗೆ ಹೇಳ್ತಾ ಇರೋದು. ಈ ವರ್ಷ ಮುಗಿಯೋದೊಳಗಾಗಿ ನಿನ್ನ ಕುರಿತಾಗಿ ನರಕಕ್ಕೆ ಒಂದು ಫ್ಯಾಕ್ಸ್ ಹೋಗುತ್ತೆ. ಅಯ್ಯೋ, ಅವನಲ್ಲಿಲ್ಲ, ಆಕೆ ಅಲ್ಲಿಲ್ಲ, ಆ ಯೌವನಸ್ಥನಲ್ಲಿಲ್ಲ, ಅವನು ಎದ್ದಿದ್ದಾನೆ. ಅಭಿಷೇಕದಲ್ಲಿ ಹೇಳುವವ, ಕೃಪೆಯಲ್ಲಿ ಹೇಳುವ, ಬಲದಲ್ಲಿ ಹೇಳುವಂತ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಹೊರಗಡೆ ದೂತ, ಒಳಗಡೆ ಪರಿಶುದ್ಧಾತ್ಮನ ಶಕ್ತಿ. ಶತ್ರುಗೆ ಸಂತೋಷ, ನೀನು ಮೌನವಾಗಿರ್ಬೇಕು. ಶತ್ರುವಿಗೆ ಸಂತೋಷ, ನೀನು ಸೆರೆಮನೆ ಒಳಗಡೆ ಇರಬೇಕು. ಅಪೊಸ್ತಲರ ಕೃತ್ಯದಲ್ಲಿ ನಡೆದಂಥ ಘಟನೆ ಹೇಳಿ ನಾನು ವಾಪಸ್ ಬರ್ತೀನಿ. 3ನೇ ಅಧ್ಯಾಯದಲ್ಲಿ ಪೇತ್ರ ಪ್ರಸಂಗ ಮಾಡಿದ
4ನೇ ಅಧ್ಯಾಯದಲ್ಲಿ ಎಲ್ಲ ಹಿಡ್ಕೊಂಡೋಗಿ ಅಪೊಸ್ತಲರನ್ನ ಸೆರೆಮನೆಗೆ ಹಾಕಿದ್ರು. ಎಲ್ಲರ ಚಿಂತೆ ನಮ್ಮ ಪೂರ್ವ ಪಿತೃನಾದಂಥ ಲೂಸಿಫರ್ನ ಕೆಲಸ ಎಲ್ಲರನ್ನ ಹಿಡಿದು ಅಡಗಿಸಿಡೋದೆ, ಬಾಯಿ ತೆಗಿಯಕ್ಕೆ ಮಾಡಬಾರ್ದು, ಸೆರೆಮನೆಗೆ ಹಾಕ್ಬೇಕು. ಅವನಿಗೆ ಸೆರೆಮನೆಗೆ ಹಾಕೋದೇ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ನೀವು ಯಾಕೋ ಅವನ ಸೆರೆಮನೆಯಲ್ಲಿ ಇದ್ದಂಗಿದ್ದೀರ. ಅವನ್ಗೆ ಆವಾಗ್ಲಿಂದಾನೇ ಅದೇ ಕೆಲಸ, ಗುಂಡಿಗೆ ಹಾಕು ಸೆರೆಮನೆಗೆ ಹಾಕು, ಗುಂಡಿಗೆ ಹಾಕು ಸೆರೆಮನೆಗೆ ಹಾಕು, ಗುಂಡಿಗೆ ಹಾಕು ಸೆರೆಮನೆಗೆ ಹಾಕು. ಆದ್ರಿಂದನೇ ಕೆಲವೊಂದ್ಸರಿ ವಿಶ್ವಾಸಿಗಳು ಸೆರೆಮನೆಗೆ ಹೋದಾಗ ಚಿಂತೆ ಮಾಡ್ತಾರೆ. ಅಯ್ಯ, ಸೆರೆಮನೆಗೆ ಹೋದವ್ರನ್ನೆಲ್ಲ ದೇವರು ಸೆರೆಮನೆಯಲ್ಲೇ ಬಿಟ್ಟಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ಸೆರೆಮನೆಗೆ ಹೋದವ್ರನ್ನೆಲ್ಲ ದೇವರು ಸೆರೆಮನೆಯಲ್ಲೇ ಬಿಡ್ಲಿಲ್ಲ. ಒಂದು ಬೆಳಕು ಅವರ ಮೇಲೆ ಇಳಿದು ಬಂತು. ಪೇತ್ರನ ಅಪೊಸ್ತಲರನ್ನೆಲ್ಲರೂ ಸೆರೆಮನೆಗೆ ಹಾಕಿದಾಗ ಎಲ್ಲರೂ ಚೆನ್ನಾಗಿ ಇನ್ಯಾರು ಪ್ರಸಂಗ ಮಾಡಕ್ ಬರಲ್ಲ, ಇನ್ನೇನು ಉಜ್ಜೀವನ ನಡೆಯಲ್ಲ, ಅದ್ಭುತಗಳಲ್ಲಿ ನಿಂತು ಹೋಯ್ತು ಅಂತ ಹೇಳಿ ಅಲ್ಲಿ ಎಲ್ಲ ಪರಿಸಾಯದವರು, ಸದುಕೇರು, ಅರಸರುಗಳು ಎಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ದೇವರು ನೋಡಿದ, ಅಯ್ಯ, ನಾನು ಇವ್ರನ್ನ ಅಭಿಷೇಕ ಮಾಡಿದ್ದು ಸೆರೆಮನೆಯಲ್ಲಿ ಕುತ್ಕೊಂಡು ಮಲ್ಕೊಳಕ್ಕಲ್ಲ, ದೂತನನ್ನು ಇಳಿಸೋ, ಅವ್ರನ್ನ ಹೊರಗಡೆ ಕರ್ಕೋಬಾ, ಕಾರಣ ಅವ್ರನ್ನ ನಾನು ಕರೆದಿರೋದು 7 ಪ್ರಕಾಶಿಸು, ಅವ್ರನ್ನ ಪ್ರಕಾಶಿಸುವುದಕ್ಕಾಗಿ ನಾನು ಕರೆದಿರೋದು. ಬೆಳಗ್ಗೆ ಸೈನಿಕ ಹೇಳ್ದ, ಬೀಗದ ಕೈ ನನ್ನ ಕೈಯಲ್ಲಿ ತಾನೇ ಇರೋದು. ಅವನು ಹೇಳ್ದ, ಎಲ್ಲ ಅಪೊಸ್ತಲರನ್ನ ನನ್ನ ಬೀಗದ ಕೈ ನೋಡ, ನನ್ನ ಕೈಯಲ್ಲಿ ಇರೋದು. ಬಂದ ಸೆರೆಮನೆ ಅಧಿಕಾರಿ ಬಂದು ನೋಡ್ತಾ ಇದ್ದೀನಿ, ಬೀಗದ ಕೈ ಇದೆ, ಬೀಗ ಹಂಗೆ ಇದೆ, ಆದ್ರೆ ಬೀಗದ ಕೈ ನನ್ನ ಕೈಯಲ್ಲಿ ಇದೆ, ಸೆರೆಮನೆ ಬಾಗಿಲು ಮುಚ್ಚಿದೆ, ಬೀಗ ಅಲ್ಲೇ ಇದೆ, ಆದ್ರೆ ಒಳಗಡೆ ಯಾರು ಕಾಣ್ತಾ ಇಲ್ಲ. ಎಲ್ಲಾದ್ರೂ ಅವರು ಆಲಯದಲ್ಲಿ ನಿಂತು ಪ್ರಸಂಗ ಮಾಡ್ತಾ ಇದ್ದಾರೆ, ಕಾರಣ ಅವ್ರನ್ನ ದೇವರು ಕರೆದಿರೋ ಪ್ರಸಂಗ ಮಾಡೋದಕ್ಕೆ ನಾನು ಕರೆಯಲ್ಪಟ್ಟವನು ಅಂತ ಹೇಳೋರು ಯಾರಾದ್ರೂ ಇದ್ರೆ, ಉಜ್ಜೀವನಕ್ಕಾಗಿ ಕರೆಯಲ್ಪಟ್ಟವನು ಅಂತ ಹೇಳೋರು ಯಾರಾದ್ರೂ ಇದ್ರೆ, ಕರ್ತನ ಸೇವೆಗಾಗಿ ನಾನು ಕರೆಯಲ್ಪಟ್ಟವನು ಎಂದು ಹೇಳುವವರು ಯಾರಾದ್ರೂ ಇದ್ರೆ, ಆ ಸೈತಾನನು ಲಜ್ಜೆಗೀಡ ಆಗೋ ಹಾಗೆ ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಸೈತಾನನೇ ಬೀಗದ ಕೈ ನಿನ್ನಲ್ಲಿ ಇರಬಹುದು, ಆದ್ರೆ ಬಲ ನಮ್ಮ ಒಳಗಡೆ ಇದೆ. ನೀವು ಆಮೇಲೆ ಹೇಳಲಿಲ್ಲ. ಹೋರಾಟ ಮಾಡೋ ಕುಯುಕ್ತಿ ನಿನ್ನಲ್ಲಿ ಇರಬಹುದು, ಆದ್ರೆ ನನ್ನನ್ನು ಹೊರಗಡೆ ಕರೆತರತಕ್ಕಂತ ಬಲ ಅದು ನನ್ನ ಒಳಗಡೆ ಇದೆ. ನಾನು ಎದ್ದೊಳ್ತೇನೆ, ನಾನು ನನ್ನ ಕುಟುಂಬ ಯೆಹೋವನಿಗಾಗಿ ಹೇಳುತ್ತೇವೆ, ನಾನು ನನ್ನ ಸಭೆ ಕರ್ತನಿಗಾಗಿ ಹೇಳುತ್ತೇವೆ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಇವತ್ತಿಲ್ಲಿ ಕುತ್ಕೊಂಡಾಗ ಪಾಸ್ಟ್ರೇ ಬೀಗದ ಕೈ ಅವನ ಕೈಯಲ್ಲಿದೆ ಅಂತ ಹೇಳಿದ್ರೆ ನಗ್ನಗ್ತಾ ಮುಖ ನೋಡಿ ಹೇಳ್ರಿ, ಬೆಳಕು ಬಂತು, ನನ್ನ ಮೇಲೆ ಬೆಳಕು ಬಂತು. ಬೀಗದ ಕೈ ಅವನ ಕೈಯಲ್ಲೇ ಇರಲಿ, ಆದ್ರೆ ನಾನು ಹೊರಗಡೆ ಬಂದೇ ಬರ್ತೇನೆ. ನನ್ನನ್ನು ಎಲ್ಲಿ ಇರ್ಬೇಕಂತ ದೇವರು ಕಂಡಿದ್ದಾನೋ ನಾನು ಹೆಜ್ಜೆ ಇಟ್ಟು ಹೊರಗಡೆ ಬಂದೇ ಬರುತ್ತೇನೆ. ನನ್ನ ಕುಟುಂಬ ಎಲ್ಲಿರ್ಬೇಕಂತ ದೇವರು ಕಂಡಿದ್ದಾನೋ ಅಲ್ಲಿ ನಾನು ಬಂದೇ ಬರುತ್ತೇನೆ. ಈ ವಿಕ್ಟ್ರಿ ಸಭೆ ಎಲ್ಲಿರ್ಬೇಕು ಅಂತ ದೇವರು ಕಂಡಿದ್ದಾನೋ ಅಲ್ಲಿ ನಾ ಬಂದೇ ಬರುತ್ತೇವೆ. ಬೀಗದ ಕೈ ನಿನ್ನಲ್ಲಿ ಇರಬಹುದು, ಆದ್ರೆ ನನ್ನ ಮೇಲೆ ಒಂದು ಬೆಳಕು ಬಂದದೆ. ಆತನಿಲ್ಲ. ಯಾರಾದ್ರೂ ಹೇಳ್ರಿ, ನಾನಲ್ಲಿಲ್ಲ. ಕೆಲವರು ಹೇಳಲಿಲ್ಲ, ಕೆಲವರು
ಇವತ್ತು ಇಲ್ಲಿ ಬಂದಾಗ ಕೆಲವರು ಚಿಂತೆ ಮಾಡ್ಕೊಂಡು ಬಂದ್ವಿ, ಆ ಸಾಲದಲ್ಲೇ ಇದ್ದೀನಿ, ಆ ರೋಗದಲ್ಲೇ ಇದ್ದೀನಿ, ಆ ಚಿಂತೆಯಲ್ಲೇ ಇದ್ದೀನಿ, ಆ ಕಷ್ಟದಲ್ಲೇ ಇದ್ದೀನಿ, ಹಂಗಾಗೋಯ್ತಲ್ಲ ಅಲ್ಲೇ. ಇವತ್ತು ಯಾರಾದ್ರೂ ಆ ಸೈತಾನನ ಕೇಳೋ ಹಾಗೆ ಹೇಳ್ರಿ, ನಾನಲ್ಲಿಲ್ಲ. ಯಾರಾದ್ರೂ ಹೇಳ್ರಿ, ನಾನಲ್ಲಿಲ್ಲ. ನನ್ನ ಚಿಂತೆ ಅಲ್ಲಿಲ್ಲ, ನನ್ನ ಮನಸ್ಸು ಅಲ್ಲಿಲ್ಲ, ನನ್ನ ದೇಹ ಅಲ್ಲಿಲ್ಲ. ಕೆಲವರಿಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಹೇಗೆ ಪಾಸ್ಟರ್? ಅಯ್ಯ, ಬೆಳಕಿನ ವಿಶೇಷ ಅದೇನೆ. ನೀನ್ ಯಾವಾಗಲೂ ಹತ್ಕೊಂಡೇ ಕುತ್ಕೊಂಡಿರ್ಬೇಕು, ನೀನು ಹಳೇ ಕಾಲ ನೆನೆಸ್ಕೊಂಡೇ ಇರ್ಬೇಕು. ಅರೆ ದೇವ್ರು ಹೇಳ್ತಾನೆ, ಬೀಗದ ಕೈಯಲ್ಲಿ ಅವನಲ್ಲಿ ಇರಲಿ, ಅರೆ ನಾನು ನಿನ್ನನ್ನು ಹೊರಗಡೆ ಕರ್ತಾ ಇರ್ತೇನೆ. ತಟ್ಟಂಗಿದ್ರೆ ಸರಿಯಾಗಿ ಚಪ್ಪಾಳೆ ತಟ್ಟಬೇಕು. ದೇವರಿಗೆ ಮಹಿಮೆ ಕೊಡಂಗಿದ್ರೆ ಸರಿಯಾಗಿ ಮಹಿಮೆ ಕೊಡಬೇಕು. ಶಾದಲಮಾನ ರಾಖಾದಲವ. ಯೇಸು ಸ್ವಾಮಿ ಅಲ್ಲಿಲ್ಲ ಎದ್ದಿದ್ದಾನೆ ಎನ್ನುವಂತ ವಾರ್ತೆ ಮೊಳಗಿದಾಗ ಶತ್ರು ಒಂದು ರಿಪೋರ್ಟ್ ಬರೀತಾ ಇದ್ದಾನೆ. ಏನ್ ರಿಪೋರ್ಟ್ ಗೊತ್ತಾ? ಸುಳ್ಳು ರಿಪೋರ್ಟ್. ನೀನ್ ಯಾವಾಗ ಎದ್ದೊಳ್ತೀಯೋ ನಿನ್ನನ್ನು ಮತ್ತೆ ಅಡಗಿಸೋದಕ್ಕೆ ಸುಳ್ಳು ರಿಪೋರ್ಟ್ಗಳನ್ನ ಸೈತಾನ ಬರೀತಾನೆ. ನೀವು ಆಮೇಲೆ ಹೇಳ್ಬೇಕು. ಅವನನ್ನು ಯಾರೋ ಕತ್ಕೊಂಡೋಗಿದ್ದಾರೆ, ಇದನ್ನು ಪ್ರಚಾರ ಮಾಡ್ರಿ. ಅಯ್ಯೋ, ನೀನು ಸುಳ್ಳು ಏನೆಲ್ಲ ಪ್ರಚಾರ ಮಾಡಿದ್ರು ಎತ್ತವನನ್ನ ಅಡಗಿಸೋಕ್ಕಾಗೋದಿಲ್ಲ. ಕೆಲವರು ಗಟ್ಟಿಯಾಗಿ ಈ ಪದಕ್ಕೆ ಆಮೇಲೆ ಹೇಳ್ಬೇಕು. ಸಭೆಯ ವಿರುದ್ಧವಾಗಿ, ಅಭಿಷಕ್ತರ ವಿರುದ್ಧವಾಗಿ, ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ ಇವತ್ತು ಸೈತಾನನ ಎಂತ ಸುಳ್ಳು ರಿಪೋರ್ಟ್ ಅನ್ನೇ ಬರೀಲಿ, ನಾನು ಹೇಳ್ತೇನೆ, ಅವನ ರಿಪೋರ್ಟ್ ಅನ್ನು ಅರ್ಧ ಹಾಕತಕ್ಕಂತೆ ದೇವರು ನಿನ್ನನ್ನು ಎದ್ದೊಳ್ಳುವ ಹಾಗೆ ದೇವರು ಮಾಡ್ತಾನೆ. ನಿನ್ನ ವಿರುದ್ಧವಾಗಿ ಎಂತ ಸುಳ್ಳು ರಿಪೋರ್ಟ್ಗಳೇ ಬರೀಲಿ, ನಿನ್ನ ಕುಟುಂಬದ ವಿರುದ್ಧವಾಗಿ, ಸಭೆಯ ಕುರಿತಾಗಿ, ಅಭಿಷಕ್ತರ ವಿರುದ್ಧವಾಗಿ ಎಂತ ಸುಳ್ಳು ಮಾತೆ ಹೇಳಲಿ, ಬೆಳಕು ಬಂದವರನ್ನ ಅಡಗಿಸೋದಕ್ಕೆ ಸೈತಾನನ ನಿನ್ನ ಕೈಯಲ್ಲಿ ಆಗೋದಿಲ್ಲ. ದೇವರು ಕೆಲವರು ನೋಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀನು ಎದ್ದೋಳುವ ಕಾಲ ಇದು. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ನೀನು ಎದ್ದೋಳುವ ಕಾಲ ಇದು. ನೀನು ಎದ್ದೋಳುವ ಕಾಲ ಇದು. ನೀನು ಎದ್ದೋಳುವ ಕಾಲ ಇದು. ನೀನು ಎದ್ದೋಳುವ ಕಾಲ ಇದು. ಇದು ನನ್ನ ಕಾಲ ಪಾಸ್ಟರ್, ಇದು ನನ್ನ ಆಶೀರ್ವಾದದ ಕಾಲ, ಇದು ನಾನು ಪ್ರಕಾಶಿಸುವ ಕಾಲ, ಇದು ನನ್ನ ಬಿಸ್ನೆಸ್ ಏಳುವ ಕಾಲ. ಈ ವರ್ಷದ ಆರಂಭದಲ್ಲಿ ಏನೆಲ್ಲ ನಷ್ಟಪಡಿಸಿಕೊಂಡನೋ ಅದನ್ನು ನಾನು ಹಿಂತಿರುಗಿ ಪಡೆಯುವ ಕಾಲ ಎಂದು ಯಾರಾದ್ರೂ ನಂಬೋರಿದ್ರೆ ನೀವು ಏನು ಮಾಡಕ್ ಸಾಧ್ಯನೋ ಒಂದು 30 ಸೆಕೆಂಡ್ ನಿಮಗೆ ಕೊಡುತ್ತೇನೆ. ಅನ್ಯ ಭಾಷೆಯಲ್ಲಿ ಮಾತಾಡಂಗಿದ್ರೆ, ಚಪ್ಪಾಳೆ ತಟ್ಟಂಗಿದ್ರೆ, ಏನಾದ್ರೂ ಆಕ್ಷನ್ ಮಾಡಿ ದೇವರಿಗೆ ಸ್ತೋತ್ರ ಹೇಳೋದಕ್ಕಾಗಿ ಪ್ರಾರಂಭ ಮಾಡ್ರಿ. ಶತ್ರು ಲಜ್ಜೆಗೀಡ ಆಗುವ ಹಾಗೆ ಇದು ನಾನು ಹೇಳುವ ಕಾಲ, ಇದು ನಾನು ಹೇಳುವ ಕಾಲ, ಇದು ನಾನು ಹೇಳುವ ಕಾಲ. ಕಮಾನ್, ಚಪ್ಪಾಳೆ ತಟ್ಟಂಗೆ
ಹೇಳಂಗಿದ್ರೆ ಗಟ್ಟಿಯಾಗಿ ತಟ್ರಿ. ಸ್ತೋತ್ರ ಹೇಳಂಗಿದ್ರೆ ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಆಕ್ಷನ್ ಮಾಡೋರು ಏನಾದ್ರೂ ಇದ್ರೆ ಪ್ರವಾದದ ಕ್ರಿಯೆಯನ್ನ ಮಾಡ್ರಿ. ಇದು ನೀನು ಎದ್ದೊಳುವ ಕಾಲ. ವಿಕ್ಟರಿ ಸಭೆಯೇ ಏಳು, ಎದ್ದು ಪ್ರಕಾಶಿಸು. ಅಭಿಷಕ್ತರ ಹೇಳರಿ, ಅಪೊಸ್ತಲರ ಹೇಳರಿ, ಪರಿಶುದ್ಧರ ಹೇಳರಿ, ಸುವಾರ್ತಿಕರ ಹೇಳರಿ, ಕೃಪಾವರಗಳಲ್ಲಿ ಪ್ರಕಾಶಿಸುವವರೇ ಹೇಳ್ರಿ. Presence of God. ಮುಂದಿನ ತಲೆಮಾರು ಹೇಳ್ರಿ. Yes, yes. ಬಲ ಇಳಿದು ಬರ್ತಾ ಇದೆ. ಬಲ ಕೆಲವರ ಮೇಲೆ ಇಳಿದು ಬರ್ತಾ ಇದೆ. ಬಲ ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳ್ರಿ. ಆ ಮುಂದಿನ ಸಾಲಿನಿಂದ ಇಂದಿನ ಸಾಲಿನವರೆಗೂ ಒಂದು ಪರಿಶುದ್ಧಾತ್ಮನ ಬಲ ಇಳಿದು ಬರ್ತಾ ಇದೆ. ರಿಸೀವ್. ಊರಾ ಬಾದಾಲ ರಖದಾಲ ಮಾನ ರೂಪಾದಾನ ರಖದಾಲಬ ಊರಾ ಶಾದಾಲ ಮಾನ ರಾದಾಲಬ ರಹಂದರ ರೇಬೋದೋನೋ ರುಖದಾಲ ಮಾನ ರೂಪಾದಾನೆ ರೇಖೆದೆಲೆ ಮಾನ ರೂಪಾಲರ ಶಾದಲಬ. ಅಂಧಕಾರಗಳು ಮುರಿಯಲಿ, ಕಾರ್ಮಾಡಗಳು ನೀಗಿ ಹೋಗಲಿ, ಶತ್ರುವಿನ ತಂತ್ರಗಳು ಕೀಳಡಗಲಿ. ಬಲ ಇಳಿಯಲಿ, ಕೃಪೆ ಇಳಿಯಲಿ, ಆಶೀರ್ವಾದದ ಮಳೆ ಇಳಿಯಲಿ. ಶತ್ರುವಿನ ತಂತ್ರಗಳು ಮುರಿಯಲಿ, ಜಯ ಉಂಟಾಗಲಿ. ಸಮಾಧಿಗಳನ್ನು ಭೇದಿಸಿಕೊಂಡು ಎದ್ದು ಬರಲಿ. ಸಮಾಧಿಗಳನ್ನು ಭೇದಿಸಿಕೊಂಡು ಎದ್ದು ಬರಲಿ. ಸಮಾಧಿಗಳನ್ನು ಭೇದಿಸಿಕೊಂಡು ಎದ್ದು ಬರಲಿ. ಶಾದ ರಾಖಾದಲ ಮನ ರೂಬಾಲಾದನ ರೂದಲ ಬರ ಶಾದಲಬ. ಎಲ್ಲರೂ ಕೈಗಳು ತಟ್ಟಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ. ಗಟ್ಟಿಯಾಗಿ ಬಲ ಇಳಿಯಲಿ. ಬಾಯಿ ತೆರೆದು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ. Yes. ಪ್ರತಿಯೊಬ್ಬರು ಕರಗಳನ್ನು ತಟ್ಟಿ ಆರಾಧಿಸಿರಿ. ಅಂಧಕಾರಗಳು ಮುರಿಯಲಿ, ಅಂಧಕಾರಗಳು ಮುರಿಯಲಿ, ಅಂಧಕಾರಗಳು ಮುರಿಯಲಿ. ಜನರು
ಅವರು ಎಂದು ಪ್ರಕಾಶಿಸದಂತೆ ಕಾರ್ಮೋಡಗಳನ್ನ ಜನರ ಮೇಲೆ ಬಿಂಬಿಸುವ ಎಲ್ಲ ಕತ್ತಲೆಯ ಶಕ್ತಿಗಳು ಮುರಿಯಲೇ. ನಾನು ನೋಡುತ್ತಾ ಇದ್ದೀನಿ, ಒಬ್ಬ ದೂತನಿದ್ರ ಮೊದಲೇ ಚಲಿಸುತ್ತಾ ಇದ್ದಾನೆ. ಒಬ್ಬ ದೂತನಿದ್ರ ಮೊದಲೇ ಚಲಿಸುತ್ತಾ ಇದ್ದಾನೆ. ಅಂದರ ಮಾನಗರಪ್ತರ ಮನಮನ ದೂಡಗರಾದರ ವೈಡವನಂದರ ದೂಡಾನಾದರ ವೈಡವನ ಅಂದಾನಾದರ ವೈಡವನಂದರ ದೂಡಾನಾದರ ಮಲ್ಕದನಾದರ ವೈಡವನಂದ ದೂಡಾನೆ ಅಂದಾನಾದ ವೈಡವನಂಬರ ದೂಡಗರಾದರ ವೈಡವನಂದರ ದೂಡಾನಾದರ ಮಲ್ಕದನ. ಯೆಸ್, ಬೆಳಕು ಇಳಿಯಲಿ, ಬೆಳಕು ಇಳಿಯಲಿ, ಬೆಳಕು ಇಳಿಯಲಿ. ನಿನ್ನ ಮೇಲೆ ಬೆಳಕು ಬಂತು, ನಿನ್ನ ಮೇಲೆ ಬಲ ಬಂತು. ನಿನ್ನ ಮೇಲಿರುವ ಎಲ್ಲ ಕಾರ್ಮೋಡಗಳು ದೇವರು ತೆಗೆದಾಕ್ತಾ ಇದ್ದಾನೆ. Presence of God, presence of God, presence of God, presence of God, presence of God. ಯಾರಾದರೂ ಯೇಸುವೇ ಎಂದು ಕೂಗಿ ಕರೆಯುತ್ತಾ ಇರಿ. ಯಾರಾದರೂ ಅಪ್ಪನನ್ನ ಪ್ರೀತಿಸೋದಕ್ಕೆ ಪ್ರಾರಂಭಿಸಿರಿ. ಯಾರಾದರೂ ಯೇಸಪ್ಪನನ್ನ ಪ್ರೀತಿಸಿರಿ. ಯಾರಾದರೂ ಅಪ್ಪನನ್ನ ಪ್ರೀತಿಸಿರಿ. ಯಾರಾದರೂ ಯೇಸಪ್ಪನನ್ನ ಪ್ರೀತಿಸಿರಿ. ನನಗಾಗಿ ನೀನೊಬ್ಬನೇ ಅಪ್ಪ, ನನಗೆಲ್ಲವೂ ನೀನೇ ಅಪ್ಪ. ಹೋ
ಹೇಳದಿ ದಾಹದಿಂದ ನಿನ್ ಪ್ರಸನ್ನತೆಯು ಬೇಕೆನಗೆ, ನಿನ್ ಪ್ರಸನ್ನತೆಯು ಬೇಕೆ. ಕಡೆ ಬಾರಿ ಆ ಕರಗಳನ್ನು ಮೇಲೆತ್ತಿ ಬರುಡಾಗಿರುವ ಜೀವದ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಉಮ್ಮಿಸುವ ಬರುಡಾಗಿ Holy Spirit, ಜೀವದ ಓರತೆಯ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಉಮ್ಮಿಸು ಯೇಸಯ್ಯ, ಯೇಸಯ್ಯ, ನಿನ್ನ ಯೇಸಯ್ಯ, ಯೇಸಯ್ಯ, ನಿನ್ನ ಶಬದಲ ರಸಕ್ಯದಲಬು ರಕದಲ ರಶದಲಬ. ಪಕ್ಕದಲ್ಲಿರೋರ ಕೈ ಹಿಡ್ಕೊಳ್ರಿ, ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ರಿ. ಅನ್ಯ ಭಾಷೆಯಲ್ಲಿ ಅಲ್ಪ ನಿಮಿಷ ಪ್ರಾರ್ಥಿಸೋಣ. ಎಲ್ಲರೂ ತಮ್ಮ ತಮ್ಮಲ್ಲಿ ಅಕ್ಕಪಕ್ಕದಲ್ಲಿ ಒಬ್ಬರನ್ನ ಬಿಡಬೇಡ್ರಿ. ಎಷ್ಟು ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತೋ. ಇದ್ರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ತುಂಬಾ ಇದೆ. ನೀವು ಎಲ್ಲೇ ಇದ್ರು ತಮ್ಮ ತಮ್ಮಲ್ಲಿ ಕೈ ಹಿಡ್ಕೊಳ್ರಿ. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರಿ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಇದರ ಮಧ್ಯದಲ್ಲಿ ನೀವು ಸ್ಪರ್ಶಿಸತಕ್ಕಂತೆ ದೇವರ ಪ್ರಸನ್ನತೆ ಇದರ ಮಧ್ಯದಲ್ಲಿ ಇದೆ. ನೀವು ಸ್ಪರ್ಶಿಸತಕ್ಕಂತೆ ದೇವರ ಪ್ರಸನ್ನತೆ ಇದೆ. ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ. ನಾನು ಈ ಅಂತರಿಕ್ಷವನ್ನು ಕಳೆಯೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇದರ ಮಧ್ಯದಲ್ಲಿ ಕೆಲವರನ್ನ ದೇವರು ಬಲಪಡಿಸುತ್ತಾ ಇದ್ದಾನೆ. ಈ ಸಭೆಯ ಒಳಗಡೆ ಒಂದು ದೊಡ್ಡ ಬಲ ಇಳಿದು ಬರುತ್ತಾ ಇದೆ. ಶತ್ರು ವಿಧಿ ಬರದನ್ನು ಮುಗಿದೋಯ್ತು ಎಂದು, ಆದರೆ ಮುಗಿಲಿಲ್ಲ. ಇವತ್ತು ಕೆಲವೊಂದು ಆರಂಭವಾಗ್ತಾ ಇದೆ. ಇವತ್ತಿಂದ ದೇವರು ಕೆಲವೊಂದನ್ನು ಆರಂಭಿಸುತ್ತಾ ಇದ್ದಾನೆ. ಕರೆಗಳನ್ನು ಹಿಡಿದು ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರಿ. ಏಕ ಮನಸ್ಸಿನಿಂದ ಅವರು ಪ್ರಾರ್ಥಿಸಿದಾಗ ಈಗ ಪರಲೋಕ ತೆರೆಯಲ್ಪಟ್ಟು ಈಗ ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದನು. ಪರಿಶುದ್ಧಾತ್ಮನು ದೊಡ್ಡ ಒಂದು ಬೆಂಕಿಯ ಪಾದಿಯಲ್ಲಿ ಬಿರುಗಾಳಿಯ ಹಾಗೆ ಅವರ ಮಧ್ಯದಲ್ಲಿ ಇಳಿದು ಬಂದನು. ಈ ದಿನ ಪಂಚಶತಮದ ಅನುಭವವನ್ನ ಈ ದಿನದಲ್ಲಿ ಈ ಸಭೆಯಲ್ಲಿ ದೇವರು ತೆರೆದು ಬಿಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಮಾತಾಡ್ರಿ ಅನ್ಯ ಭಾಷೆಯಲ್ಲಿ. ಏಕ ಮನಸ್ಸಿನಿಂದ ನಾವು ಒಟ್ಟಾಗಿ ಹೇಳುವೆವು, ನಾವು ಒಟ್ಟಾಗಿ ಹೇಳುವೆವು.
Shabadalamana rakadalaba rashadalamana rakadalaba urakadalamana rubadana rehedenemana rukadalaba urashadalamana rubaladana rakadala rashadanara uda prabho nagaratharodana vaida prabho nagaratharadana uda prabha nagaratharadana malkadanadana vaida prabho nagaratharedane urakadalamana rubadala rashadalamana ಬಾಯಿ ತೆರೆದು ಮಾತಾಡ್ರಿ, ಯವನಸ್ಥರು ಬಾಯಿ ತೆರೆದು ಮಾತನಾಡ್ರಿ. ಪ್ರತಿಯೊಬ್ಬರು ಇದರ ಮಧ್ಯದಲ್ಲಿ ಒಬ್ಬರು ನಿಲ್ಲದಂತೆ ನಿಮ್ಮ ಬಾಯಿಗಳನ್ನ ಗಟ್ಟಿಯಾಗಿ ತೆಗೆದು ಮಾತನಾಡ್ತಾ ಇರಿ, ಶಬ್ದ ತೆಗೆದು ಮಾತನಾಡ್ತಾ ಇರಿ, ಪವಿತ್ರಾತ್ಮ ಪರಿತರಾಗಿ ಮಾತನಾಡ್ತಾ ಇರಿ. ಒಬ್ಬೊಬ್ಬರ ಕೈಗಳಿಂದ ದೇವರ ಶಕ್ತಿ ಇಳಿದು ಬರುತ್ತಾ ಇದೆ. ಒಂದೊಂದು ಸಾಲುಗಳಲ್ಲಿ ದೇವರ ತನ್ನ ಶಕ್ತಿಯನ್ನು ದೇವರು ತೆರೆದು ಬಿಡುತ್ತಾ ಇದ್ದಾನೆ. ಮುಂದಿನಿಂದ ಸಾಲಿನಿಂದ ಇಂದಿನ ಸಾಲಿನವರೆಗೂ ಪರಿಶುದ್ಧಾತ್ಮನ ಬಲ ಇಳಿದು ಬರುವುದನ್ನು ನಾನು ಕಾಣ್ತಾ ಇದ್ದೇನೆ. ಊರಾ ಬಾಬಾ ಲಾರಾ ಶಾದಾನ ರಾಖಾದಾಲಬಾ ಊರಾಖಾದಾಲಾರ ಶಾದಾನ ಮಾನ ರೂಬಾಲಾದನ ಉಡ ಪ್ರಭೋನಗರತ್ತರಾದನ ವೈಡ ಮನಂಬಲಾದನ ಉಡತ್ತರಾದನ ವೈಡ ಪ್ರಮೋನಗರತ್ತರೆ ರೇಬಾದಾಲಾಮಾನ ರೂಖಾದಾಲಾಮಾನ ರೂದಾಲಾರ ಶಾದಾಲಬ ಉಡ ಪ್ರಭೋನಗರತ್ತರಾದನ ವೈಡ ಪ್ರಮಾನಗರತ್ತರಾದನೆ ರೇಬಾದಾಲಾಮಾನ ರೂಖಾದಾಲಾಮಾನ ರೂಬಾದಾನರ ಉಡ ಪ್ರಭೋನಗರತ್ತರೇದನ ಮಲ್ಕದನ ರಾಬಾದಾಲಾರ ಶಾದಾಲಾಮಾನ ರೂಖಾದಾಲಾಮಾನ ಉಡ ಪ್ರಭೋನಗರತ್ತರೇದನ ವೈಡ ಪ್ರಮಾನಗರ ಉಡಾದನ ರಖಾದಾಲಾಮಾನ ರೋಸೆಖೇದೆನೆಮ ಉರಾಬಾಲಾರ ಶಾದಾಲಾಮಾನ ರೂಖಾದಾಲರ ಉಡ ಪ್ರಭೋನಗರತ್ತರಾದನೆ ನಷ್ಟವಾದ ಪ್ರಾರ್ಥನೆಗಳು, ನಷ್ಟವಾದ ಅಭಿಷೇಕ, ನಷ್ಟವಾದ ಆರಾಧನೆಗಳು, ನಷ್ಟವಾದ ಅನ್ಯ ಭಾಷೆಗಳು, ನಷ್ಟವಾದ ದರ್ಶನಗಳು, ನಷ್ಟವಾದ ಕೃಪಾವರಗಳು ಈ ನಿಮಿಷ ಒಂದೊಂದು ಗುಡಾರಗಳಲ್ಲಿ ಈ ನಿಮಿಷ ವ್ಯಾಪರಿಸಲಿ, ಈ ನಿಮಿಷ ವ್ಯಾಪರಿಸಲಿ. ನಷ್ಟವಾದ ಧೈರ್ಯ, ನಷ್ಟವಾದ ವಾಗ್ದಾನ, ನಷ್ಟವಾದ ಪ್ರವಾದನೆಗಳು ಯೇಸುವಿನ ನಾಮದಲ್ಲಿ, ನಷ್ಟವಾದ ಸೇವೆಗಳು ಈ ನಿಮಿಷ ಒಬ್ಬೊಬ್ಬರ ಒಳಗಡೆ ಇಳಿಯಲಿ. ಉರಖಾಬಾದಾಲಾರ ಶಾದಾಲಮಾನ ರಖಾದಾಲಬ ಉರಖಾದಾನ ರಹಂದರಾದನ ವೈಡ ಪ್ರಭಾನಗರ ಇಲ್ಲಿ ಅನ್ಯ ಭಾಷೆ ಮಾತಾಡಬೇಕಾದ್ರೆ ಶತ್ರುವಿನ ಪಾಳ್ಯದಲ್ಲಿ ಕಳವಳ ಉಂಟಾಗ್ತಾ ಇದೆ. ಸಭೆ ಒಟ್ಟಾಗಿ ನಿಂತು ಏಕ ಮನಸ್ಸಿಂದ ಪ್ರಾರ್ಥಿಸಿದಾಗ ಶತ್ರುವಿನ ಪಾಳ್ಯದಲ್ಲಿ ಕಳವಳ ಉಂಟಾಗ್ತಾ ಇದೆ. ಇವರನ್ನು ಅಡಗಿಸೋದಕ್ಕೆ ತಾನೇನನ್ನು ಪ್ರಯತ್ನ ಮಾಡಿದೆ, ಆದ್ರೆ ಇವರು ಎದ್ದಿದ್ದಾರಲ್ಲ ಎಂದು ಶತ್ರು ಲೆಚ್ಚಗೀಡಾಗತಕ್ಕಂತೆ ಈಗ ತನ್ನ ಕೃಪೆಯನ್ನ ಯೇಸು ಸ್ವಾಮಿ ಈಗ ಕೆಲವರ ಮೇಲೆ ಸುರಿಯುತ್ತಾ ಇದ್ದಾನೆ. ನೀನು ಹೇಳೋದಕ್ಕೆ ಉಳ್ಳವನು, ನೀನು ಪ್ರಕಾಶಿಸುವುದಕ್ಕೆ ಉಳ್ಳವನು, ನೀನು ಕರ್ತನಿಂದ ಆರುವುದಕ್ಕಾಗಿ ಕರೆಯಲ್ಪಟ್ಟವನು. ಇದರ ಮಧ್ಯದಲ್ಲಿ ಕೈ ಹಿಡಿದು ಪ್ರಾರ್ಥನೆ ಮಾಡಬೇಕಾದ್ರೆ ಸೌಖ್ಯಗಳು ನಡೆಯುತ್ತಾ ಇದೆ, ದುರಾತ್ಮಗಳು ಬಿಟ್ಟು ಓಡಿ ಹೋಗ್ತಾ ಇದೆ, ಶರೀರದಲ್ಲಿರುವ ಬಲಹೀನತೆಗಳು ನೀಗಿ ಹೋಗುತ್ತಾ ಇದೆ, ಆ ಎಲ್ಲ ಭಾರಗಳು ಶರೀರ ಬಿಟ್ಟು ಹೋಗುತ್ತಾ ಇದೆ. ಅಭಿಷೇಕ ನುಗ್ಗುಗಳನ್ನು ಮುರಿಯುತ್ತಾ ಇದೆ, ಅಭಿಷೇಕ ಬಂಧನಗಳನ್ನು ಮುರಿಯುತ್ತಾ ಇದೆ. ಹೊಂದಿಕೊಳ್ಳಿರಿ, 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 ಹೊಂದಿಕೊಳ್ಳಿರಿ. ಸೌಖ್ಯಗಳು ನಡೆಯಲಿ, ಬಿಡುಗಡೆಗಳು ನಡೆಯಲಿ. ಎಲ್ಲ ಫೈನಾನ್ಷಿಯಲ್ ಹಲವೆಯ ಬಂಧನಗಳನ್ನ ಈ ನಿಮಿಷ ಯೇಸುವಿನ ನಾಮದಲ್ಲಿ ಮುರಿಯುತ್ತಾ ಇದ್ದೇನೆ. Shakatalamana Hataratia Prava Sadalatia Maskite Nimaru Autorus Zaniamasia Treva Asamani Amtre Rabu Sikendria Sigene Mania Talaba Abridil Maya Rabo Shaturia Talamanagada Talabo Shaturia Talaba Amsari Bariatura Dala Shadaramanagadagadi Andalaman. ಗಮನಿಸಿ, ನೆನ್ನೆ ರಾತ್ರಿ ಇದನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಹೃದಯದಲ್ಲಿ ದೇವರು ಒಂದೇ ಒಂದು ವಚನವನ್ನು ಹೆಚ್ಚಾಗಿ ದೇವರು ಪ್ರಕಾಶಿಸಿದನು. ನಾನು ಅದನ್ನು ಹೇಳಿ ಡಿಕ್ಲೇರ್ ಮಾಡಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. 60ನೇ ಅಧ್ಯಾಯದಲ್ಲಿ ಅನೇಕ ವಚನಗಳಿದೆ, ಆದರೆ ನನ್ನ ಹೃದಯದಲ್ಲಿ ದೇವರು ಪ್ರಕಾಶಿಸಿದಂಥ ವಚನ
ಈಗೋ ಕತ್ತಲು ಭೂಮಿಯನ್ನ ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಅದು ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ನನ್ನ ಮೇಲಾದರೂ, ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಮೇಲಾದರೂ, ನನ್ನ ಕುಟುಂಬದ ಮೇಲಾದರೂ, ನನ್ನ ಮನೆಯ ಮೇಲಾದರೂ ಯೆಹೋವನು ಉದಯಿಸುವನು. ಮುಂದಿನ ಪದಕ್ಕೆ ನೀವು ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ನಿನ್ನ ಒಳಗಡೆ ಶಾಪ ಕಾಣಲ್ಲ, ನಿನ್ನ ಒಳಗಡೆ ರೋಗ ಕಾಣಲ್ಲ, ನಿನ್ನ ಒಳಗಡೆ ದಾರಿದ್ರ್ಯತನ ಕಾಣೋದಿಲ್ಲ, ನಿನ್ನ ಒಳಗಡೆ ಅವಮಾನ ಕಾಣೋದಿಲ್ಲ, ನಿನ್ನಲ್ಲಿ ಸೋಲು ಕಾಣೋದಿಲ್ಲ, ನಿನ್ನಲ್ಲಿ ನಷ್ಟ ಕಾಣೋದಿಲ್ಲ, ನಿನ್ನ ಮುಖ ಬಾಡಿರೋದು ಕಾಣೋದಿಲ್ಲ. ನಿನ್ನಲ್ಲಿ 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 ಯೆಹೋವನ ತೇಜಸ್ಸು ಕಾಣುವುದು, ಯೆಹೋವನ ಆಶೀರ್ವಾದ ಕಾಣುವುದು, ಯೆಹೋವನ ಮಹಿಮೆ ಕಾಣುವುದು, ಯೆಹೋವನ ಕೃಪೆ ಕಾಣುವುದು, ಯೆಹೋವನ ಸಮೃದ್ಧಿ ಕಾಣುವುದು. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ ಆಮೆನ್. ನಮ್ಮ ಸಭೆಯನ್ನು ನೋಡಿದ್ರೆ ತೇಜಸ್ಸು ಬಿಟ್ಟು ಬೇರೆ ಏನು ಕಾಣೋದಿಲ್ಲ. ಶತ್ರು ವಕ್ರವಾಗಿ ನೋಡ್ಲಿ, ಶತ್ರು ತಿರ್ಕೊಂಡು ನೋಡ್ಲಿ, ಶತ್ರು ಹೇಗೆ ನೋಡ್ಲಿ, ಎಲ್ಲ ಭಾಗದಲ್ಲಿ ಕಾಣೋದು ಒಂದೇ ಒಂದು. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ತೇಜಸ್ಸು, ಕಾಬಾತ್, ಡೋಕ್ಸಾ. ಈ ಆಂಗಲ್ ನಲ್ಲಿ ನೋಡಿದ್ರೆ ಕೊರತೆ ಸಿಗುತ್ತಾ, ಆಂಗಲ್ ನಲ್ಲಿ ನೋಡಿದ್ರೆ ಇಕ್ಕಟ್ಟು ಸಿಗುತ್ತಾ, ಈ ಆಂಗಲ್ ನೋಡಿದ್ರೆ ಕಣ್ಣೀರು ಸಿಗುತ್ತಾ? ಏ ಶತ್ರುವೇ, ನೀನ್ ಯಾವ ಆಂಗಲ್ ಅಲ್ಲಿ ನೋಡಿದ್ರು ನನ್ನನ್ನ, ನನ್ನ ಸಭೆಯನ್ನ, ನಮ್ಮ ಜನರನ್ನ ಕಂಡಾಗ ನಿನಗೆ ಕಾಣೋದು ಒಂದೇ ಒಂದು. ಗಟ್ಟಿಯಾಗಿ ಹೇಳ್ರಿ, ಕಾಣೋದು ಒಂದೇ ಒಂದು, ಕಾಣೋದು ಒಂದೇ ಒಂದು, ಕಾಣೋದು ಒಂದೇ ಒಂದು. ಏ ಮುಖ ಮಾಡಿದವರು ಯಾರಾದ್ರೂ ಕೂಗಿ ಹೇಳ್ರಿ, ನನ್ನಲ್ಲಿ ತೇಜಸ್ಸು ಕಾಣುವುದು. ನನ್ನ ವಿಷಯಕ್ಕೆ ಬರಲಿಲ್ಲ, ನಾನು ಹೇಳ್ತೇನೆ. ನಿನ್ನಲ್ಲಿ ಯಾವಾಗ ತೇಜಸ್ಸು ಕಾಣುತ್ತೋ, ಯಾರೆಲ್ಲರೂ ನಿನ್ನ ಉಪಯೋಗ ಶೂನ್ಯ ಅಂತ ಹೇಳಿದ್ರು ಆ ಜನ ಎಲ್ಲ ನಿನ್ನ ಕೆಳಗಡೆ ಬರ್ತಾರೆ. ನೀವು ಸ್ತೋತ್ರ ಹೇಳಿಲ್ಲ, ಪ್ರವಾದನೆ ವಾಕ್ಯವಾಗಿ ನಾನು ಹೇಳ್ತೇನೆ. ನಿನ್ನ ಕೊರತೆ ನೋಡಿ ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು, ನಿನ್ನ ನಷ್ಟನ ನೋಡ್ಕೊಂಡು ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು, ನಿನ್ನ ರೋಗ ನೋಡ್ಕೊಂಡು ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು, ನಿನ್ನ ಜಾಬ್ ಖಾಲಿ ಆದಾಗ ಅನೇಕರು ನಿನ್ನನ್ನು ಬಿಟ್ಟು ಹೋದ್ರು. ಆದ್ರೆ ನಿನ್ನ ಒಳಗಡೆ ತೇಜಸ್ಸು ಇಳಿದು ಬಂದಾಗ ಯಾರೆಲ್ಲ ನಿನ್ನನ್ನು ಬಿಟ್ಟು ಹೋದ್ರು ಅವ್ರು ಬರ್ತಾರೆ. ಎಲ್ಲಿ ಚಂದ್ರಮೌಳಿ ವಿಕ್ಟರಿ ಸಭೆ ಎಲ್ಲಿದೆ ಎಂದು ಹುಡುಕೊಂಡು ಬರುವ ಹಾಗೆ ಯೆಹೋವನ ತೇಜಸ್ಸು ನಿನ್ನನ್ನು ಆವರಿಸುವುದು. ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಆ ದೂರದಲ್ಲಿ ಎಲ್ಲ ಬೆಳಕಿದೆ. ಏನಪ್ಪ ಬೆಳಕು ಅಂತ ಬಂದು ನೋಡಿದ್ರೆ ಅಲ್ಲಿ ನೀನಿರ್ತೀಯ. ಅಲ್ಲಿ
ನೀನ್ ಯಾಕೋ ಇಲ್ಲಿ ನನ್ನ ಮೇಲೆ ಬೆಳಕು ಬಂತು. ನೀನು ನನ್ನನ್ನ ಸೆರೆಮನಿಯಲ್ಲಿ ನೋಡಕ್ ಇಷ್ಟಪಟ್ಟೆ, ಆದ್ರೆ ಯಾವಾಗ ಬೆಳಕು ಬಂತು ನಾನು ಧೂಳೋದ್ರಕೊಂಡು ನಾನು ಎದ್ದು ಪ್ರಕಾಶಿಸಿದೆ. ಯೆಹೋವನ ಬೆಳಕು ನನ್ನ ಒಳಗಡೆ ಇಳಿದು ಬಂತು. ಅರಸರು ನಿನ್ನಲ್ಲಿ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು. ಇವತ್ತು ನಾನು ಅದನ್ನೇ ಹೇಳೋದು, ಒಂದ್ ಸ್ವಲ್ಪ ಸುತ್ತಲೂ ನೋಡ್ರಿ. ಕಣ್ಣೆತ್ತಿ ಸುತ್ತಲೂ ನೋಡ್ರಿ. ಎಲ್ಲಿ ನಿನ್ ತಲೆ ತಗ್ಬೇಕಂತ ಶತ್ರು ಇಟ್ನೋ ಸ್ವಲ್ಪ ತಲೆ ಎತ್ತು ನೋಡಯ್ಯ. ಕೇವಲ ಮಣ್ಣು ಮಾತ್ರ ಇಲ್ಲ ಇರೋದು, ಮೇಲೆ ಒಂದು ಆಕಾಶ ಇದೆ, ಒಂದು ನಕ್ಷತ್ರ ಇದೆ. ಕಣ್ಣೆತ್ತಿ ಸುತ್ತಲೂ ನೋಡು. ಯೇಸುವಿನ ನಾಮದಲ್ಲಿ ಕಣ್ಣೆತ್ತಿ ಇಡೀ ಕರ್ನಾಟಕ ಸುತ್ತು ನೋಡ್ತಾ ಇದೆ. ನೀವು ಯಾರಿಗ ನಂಬಿಕೆ ಇಲ್ಲ, ನೀವು ಸುತ್ತಲ್ಲ ಅಂದ್ರೆ ನಾನು ಸುತ್ತೀನಿ. ಬೀದರಿಂದ ಚಾಮರಾಜದವರೆಗೂ ನೋಡ್ತಾ ಇದ್ದೇನೆ. ಮಕ್ಕಳು ಹುಡುಕಿಕೊಂಡು ಬರ್ತಾರೆ. ಮಕ್ಕಳು ನಿನ್ನ ಪ್ರಕಾಶಕ್ಕೆ ಬಂದೇ ಬರ್ತಾರೆ. ಕಣ್ಣೆತ್ತಿ ನೀನು ನೋಡು. ನೀನು ನಿನ್ನ ಕುಟುಂಬ ದೇವರನ್ನ ಸೇವಿಸುತ್ತೆ. ನೀನು ನಿನ್ನ ಮಕ್ಕಳು ದೇವರನ್ನ ಆರಾಧಿಸುತ್ತೀರಾ. ನೀನು ನಿನ್ನ ಮೊಮ್ಮಕ್ಕಳು ದೇವರನ್ನ ಸ್ತುತಿಸುತ್ತೀರಾ. ನೀನು ನಿನ್ನ ಮರಿ ಮಕ್ಕಳು ಒಟ್ಟಾಗಿ ಆಲಯದಲ್ಲಿ ಕೂಡಿ ಕರ್ತನನ್ನ ಆರಾಧನೆ ಮಾಡತಕ್ಕಂತೆ ಏಳು ಪ್ರಕಾಶಿಸು. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕಣ್ಣೆತ್ತಿ ಸುತ್ತಲೂ ನೋಡು. ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುವರು. ಎತ್ ಕಡೆ ತಿರುಗಿದ್ರು ಜನ ಬರೋದನ್ನೇ ನೋಡ್ತಾ ಇದೆ. ನಾನು ಹೇಳ್ತೇನೆ, ನೀನು ಎತ್ ಕಡೆ ತಿರುಗಿದ್ರು ಆಶೀರ್ವಾದ ಬರೋದನ್ನೇ ನೋಡುತ್ತಿ. ಕೆಲವರಿಗೆ ನಂಬಿಕೆ ಇಲ್ಲ. ನಾನು ಇನ್ನೊಂದ್ಸರಿ ಗಟ್ಟಿಯಾಗಿ ನಾನು ಹೇಳ್ತೇನೆ, ನೀನು ಎಡಕ್ಕೆ ತಿರ್ಕೊಂಡ್ರೆ ಅಲ್ಲಿಂದ ಒಂದು ದೊಡ್ಡ ಗುಂಪಿನ ಜನ ಬರ್ತಾರೆ. ನೀನು ಹಿಂದುಗಡೆ ತಿರ್ಕೊಂಡ್ರೆ ಅಲ್ಲಿಂದ ಒಂದು ಗುಂಪಿನ ಜನ ಬರ್ತಾರೆ. ನೀನು ಬಲಕ್ಕೆ ತಿರ್ಕೊಂಡ್ರೆ ಅಲ್ಲಿಂದ ಒಂದು ಗುಂಪಿನ ಜನ ಬರ್ತಾರೆ. ನೀನು ಎಲ್ಲೇ ಹೋದ್ರು ಹೇಳ್ತಾರೆ, ನೀ ವಿಕ್ಟ್ರಿ ಸಭೆನಾ, ನಾನು ಅಲ್ಲೇ ಬರ್ತಾ ಇರೋದನ್ನು ಹೇಳತಕ್ಕಂತೆ ನೀನು ಎಲ್ಲೇ ಕಾಲಿಟ್ರು ಗಂಡು ಮಕ್ಕಳು ದೂರದಿಂದ ಸಮೀಪಿಸ್ತಾರೆ. ಹೆಣ್ಣು ಮಕ್ಕಳು ಕಂಕಲಿನಲ್ಲಿ ಕೂತು ಬರ್ತಾರೆ. ಹೆಣ್ಣು ಮಕ್ಕಳೆಲ್ಲ ಗಟ್ಟಿಯಾಗಿ ಸ್ತೋತ್ರ ಹೇಳಬೇಕು. ಗಂಡು ಮಕ್ಕಳನ್ನ ನಡೆಸ್ಕೊಂಡು ಬಂದ್ರೆ ಹೆಣ್ಣು ಮಕ್ಕಳಿಗೆ ಸಪರೇಟ್ ಸೀಟ್ ಇರುತ್ತೆ. ಇಷ್ಟು ಹೇಳಿದ್ರೆ ಒಂದು ಹೆಣ್ಣು ಮಕ್ಕಳು ಸ್ತೋತ್ರ ಹೇಳಿಲ್ಲ ನೀವು. ಗಂಡು ಮಕ್ಕಳೇ ಬರ್ರ ಅಂತ ನಡ್ಸ್ಕೊಂಡು ಬಂದ್ರೆ ಹೆಣ್ಣು ಮಕ್ಕಳಿಗೆ ಕಂಕ್ಲಲ್ಲಿ ಸೀಟ್ ಇರುತ್ತೆ. ನೀವು ಸ್ತೋತ್ರ ಹೇಳಬೇಕು. ಹೆಣ್ಣು ಮಕ್ಕಳನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ, ಹೆಣ್ಣು ಮಕ್ಕಳು ಉಪಯೋಗ ಶೂನ್ಯ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನ ತಲೆ ತಗ್ಗಿಸುವ ಹಾಗೆ ಸೈತಾನನ ಏನಾದ್ರೂ ಕ್ರಿಯೆ ಮಾಡಿದ್ರೆ, ದೇವ್ರು ಹೇಳ್ತಾನೆ, ಹೆಣ್ಣು ಮಕ್ಕಳ ಗಂಡು ಮಕ್ಕಳನ್ನ ಬೇಕಾದ್ರೆ ನಡೆಸ್ತೀನಿ, ಆದ್ರೆ ನಿಮ್ಮನ್ನ ಕಂಕ್ಲಲ್ಲಿ ಹೊತ್ಕೊಂಡು ನಾನು ಬರ್ತೀನಿ. ನೀವು ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಶಾಖಾದ ಲಾಭ. ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವ ಕಾಲ ಇದು. ಹೆಣ್ಣು ಮಕ್ಕಳನ್ನ ದೇವರು ಸನ್ಮಾನಿಸುವ ಕಾಲ ಇದು.
ಹೆಣ್ಣು ಮಕ್ಕಳಿಗಾಗಿ ದೇವರು ಬಾಗಿಲು ತೆರೆಯುವ ಕಾಲ ಇದು. ಹೆಣ್ಣು ಮಕ್ಕಳನ್ನ ದೇವರು ಮೇಲೆ ಕೆತ್ತುವ ಕಾಲ ಇದು. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಹೆಣ್ಣು ಮಕ್ಕಳೇ, ನೀವು ವಿಕ್ಟರಿ ಸಭೆಗೆ ಆಶೀರ್ವಾದ. ಹೆಣ್ಣು ಮಕ್ಕಳೇ, ನೀವು ಕರ್ನಾಟಕಕ್ಕೆ ಒಂದು ಆಶೀರ್ವಾದ. ಹೆಣ್ಣು ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗೆ ಒಂದು ಆಶೀರ್ವಾದ. ಹೆಣ್ಣು ಮಕ್ಕಳೇ, ನೀವು ನಿಮ್ಮ ಅಣ್ಣ ತಮ್ಮಂದಿರಿಗೆ ಒಂದು ಆಶೀರ್ವಾದ. ಕೆಲ ಗಂಡು ಮಕ್ಕಳ ಮುಖ ಎಲ್ಲ ಬಾಡಿ ಹೋಯ್ತು. ಸೀಟ್ ಕೊಡ್ತೀನಿ ಅಂತ ಹೇಳಿದ್ ನಾನಲ್ಲ, ದೇವರು. ಏ ನಡೀರೋ ಅಪ್ಪ, ಆಕೆ ಕಂಕ್ಲಲ್ಲಿ ಎತ್ಕೊ ಬರ್ತೀನಿ. ಹೆಣ್ಮಕ್ಳು ಚಪ್ಪಾಳೆ ತಟ್ಟಂಗಿದ್ರೆ ಗಟ್ಟಿಯಾಗಿ ತಟ್ಟಬೇಕು. ಯಾರು ಹೇಳಿದ್ದು ನೀವು ಉಪಯೋಗ ಶೂನ್ಯರು ಅಂತ? ಯಾರು ಹೇಳಿದ್ದು ನೀವು ತಲೆನೋವಂತ? ಯಾರು ಹೇಳಿದ್ದು ನೀವು ಕೆಲಸಕ್ಕೆ ಬಾರದವರಂತ? ಯಾರು ಹೇಳಿದ್ದು ನೀವು ಕೇವಲ ಮುಸ್ರೆ ತಿಕ್ಕೋದುಕೊಳ್ಳವರಂತ? ದೇವರಿಗೆ ನಿಮಗಾಗಿ ವಿಶೇಷವಾದ ಸೀಟ್ ಇದೆ. ನೀವು ಆಶೀರ್ವಾದಿಸಲ್ಪಟ್ಟವರು, ನೀವು ಅನುಗ್ರಹಿಸಲ್ಪಟ್ಟವರು, ನೀವು ಸನ್ಮಾನಕ್ಕಾಗಿ ಕರೆಯಲ್ಪಟ್ಟವರು. ಅದರ ಸಂಗಡ ನನ್ನನ್ನು ನಂಬುವಂತ ಸಹೋದರರು ಇವರಿಗಾಗಿ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಹಾಗಾದ್ರೆ ನಾನು ಹೇಳ್ತೀನಿ, ಪುರುಷರೇ, ಇವತ್ತು ನಿಮ್ಮ ಮನೆಗೆ ಹೋದಾಗ ನಿಮ್ಮ ಹೆಂಡತಿ ನೋಡ್ಕೊಂಡು, ಹೆಣ್ಣು ಮಕ್ಕಳು ನೋಡ್ಕೊಂಡು ಹೇಳ್ಬೇಕು, ನಿಮ್ಗೆ ವಿಶೇಷ ಸೀಟ್ ಇದೆ. ಕೆಲವರು ಆಮೇನ್ ಹೇಳಲಿಲ್ಲ. ಏನ್ ಪಾಸ್ಟೇ ನಿಲ್ಸೋ ಟೈಮಲ್ಲಿ ಹಿಂಗ್ ತಿರುಗಿಬಿಟ್ರಿ ಅಂತ. ನೀನು ನೋಡಿ ಕಳೆಗೊಳ್ಳುವಿ. ಈ ಸೀನನ್ನು ನೀನು ನೋಡಿದಾಗ ನಿನ್ನ ಮುಖ ಬಾಡೋದಿಲ್ಲ, ನಿನ್ನ ಮುಖ ಪ್ರಕಾಶಿಸುವಂಥದ್ದಾಗಿದೆ. ನಾನು ಹೇಳ್ಬೇಕಂತ ವಚನ ದೇವರು ನನ್ನ ಹೃದಯದಲ್ಲಿ ಪ್ರಕಾಶಿಸಿದ್ದು. ಈ ವರ್ಷ ಮುಗಿಸ್ಬೇಕಾದ್ರೆ ನಾವು ಬಹಳ ಆರ್ಭಟದಿಂದ ಮುಗಿಸ್ತೇವೆ. 6ನೇ ವಾಕ್ಯ, ರುಷ್ಟ ಸಮೂಹವು ಮಿಥ್ಯಾನಿನಿಂದ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ದೇವರು ನನ್ನ ಹೃದಯದಲ್ಲಿ ಪ್ರಕಾಶಿಸಿದಂಥ ಒಂದು ಪ್ರವಾದನೆ ವಚನ. ಮಿಥ್ಯಾನರ ಒಂಟೆ ನಿನ್ನಲ್ಲಿ ತುಂಬಿರುತ್ತೆ. ಏನಕ್ಕೆ ದೇವರು ಎಲ್ಲ ಬರಿಬೇಕಾದ್ರೆ ಇಷ್ಟು ವರ್ಷ ಇಲ್ದಿರೋ ಮಿಥ್ಯಾನ ಏನಕ್ಕೆ ಇಲ್ಲಿ ತಂದ ದೇವರು? ದೇವರು ಹೇಳ್ದ, ನಾನು ಹಳೇ ಬಾಕಿನ ಇನ್ನ ತೀರ್ಸಿಲ್ಲ. ನಾನು ಒಂದು ಕಾಲದಲ್ಲಿ ನಿಮ್ಮ ಪೂರ್ವ ಪಿತೃಗಳನ್ನ ಮಿಥ್ಯಾನ್ಯರು ಒಂಟೆ ತಗೊಂಡು ಬಂದು ಎಲ್ಲ ಸುಲಿಗೆ ಮಾಡ್ಕೊಂಡು ಹೋಗ್ಬಿಡೋರು. ಮಿಥ್ಯಾನ್ಯರ ಒಂಟೆ ಏರಳವಾಗಿದ್ದು ಅಸಂಖ್ಯ, ಲೆಕ್ಕ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಮಿಥ್ಯಾನ್ಯರು ಬಂದು ನಿಮ್ಮ ಪೂರ್ವ ಪಿತೃಗಳನ್ನ ಒಡೆದು ಸುಲಿಗೆ ಮಾಡಿ ಎಲ್ಲ ತಗೊಂಡು ಹೋಗ್ತಾ ಇದ್ರು ಒಂಟೆಯಲ್ಲಿ. ಆದ್ರೆ ದೇವರು ಹೇಳಿದ, ಅವರ ಸಂತತಿಗಳು ಹೇಳೋದಕ್ಕಾಗಿ ಪ್ರಕಾಶಿಸಿದಾಗ ಯಾವ ಒಂಟೆಯಿಂದ ನಿಮ್ಮ ಪೂರ್ವ ಪಿತೃಗಳ ಆಶೀರ್ವಾದ ಹೊತ್ಕೊಂಡು ಹೋದ್ರು, ಅದೇ ಒಂಟೆಯನ್ನ ನಿನ್ನ ಮನೆ ಬಾಗಿಲಲ್ಲಿ ಕಟ್ಟಾಕಿರ್ತೀನಿ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಶತ್ರು ಯಾವ ಒಂಟೆಯಿಂದ ನಿನ್ನನ್ನು ಸುಲಿಗೆ ಮಾಡಿದನು, ಅದೇ ಒಂಟೆಗಳು ನಿನ್ನ ಮನೆಯ ಬಾಗಿಲಲ್ಲಿ ನಿಲ್ಲತಕ್ಕಂತೆ. ನಾನು ದೇವರ ಹತ್ರ ಕೇಳಿದೆ, ದೇವರೇ, ಅಮಾಲೇಕರಿಗೆ ಒಂಟೆ ಇರ್ಲಿಲ್ವಾ? ಇತ್ತು. ಫಿಲಿಸ್ಟರಿಗೆ ಒಂಟೆ ಇರ್ಲಿಲ್ವಾ? ಇತ್ತು. ಅರಾಬಿಯರಿಗೆ ಒಂಟೆ ಇರ್ಲಿಲ್ವಾ? ಇತ್ತು. ಏನಕ್ಕೆ ಮಿಥ್ಯಾನರು ಒಂಟೆ ಅಂತಾನೆ ಹೆಸರಿಟ್ಟೆ ನೀನು ಅಂತ ದೇವ್ರು ಹೇಳ್ದ, ಒಂದು ಹಳೆ ಬಾಕಿ ತೀರಿಸ್ಬೇಕು. ನಾನು ಹೇಳ್ತೇನೆ, ದೇವ್ರ ಕೆಲ ಬಾಕಿಯನ್ನ ದೇವ್ರು ತೀರಿಸ್ಲಿಕ್ಕಾಗಿ ದೇವ್ರು ಹೋಗ್ತಾನೆ. ಯಾವ ಒಂಟೆ ಶಬ್ದ ಕೇಳಿದಾಗ ನಿಮ್ಮ ಪೂರ್ವ ಪಿತೃಗಳು ಭಯ ಪಟ್ರು, ಅದೇ ಒಂಟೆ ಮೇಲೆ ನಿನ್ನ ಮಕ್ಕಳು ಆಟ ಆಡ್ತಾರೆ.
ಯಾವ ಒಂಟೆ ಶಬ್ದ ಕೇಳಿ ನಿಮ್ಮ ಪೂರ್ವ ಪಿತೃ ಓಡೋಗಿ ಅವರು ಅಡಗಿಕೊಂಡ್ರು, ಅದೇ ಒಂಟೆ ಶಬ್ದ ಕೇಳಿ ನಿನ್ನ ಮಕ್ಕಳು ಮನೆಯಿಂದ ಹೊರಗಡೆ ಬಂದು ಅವರು ಸಂತೋಷ ಪಡಲಿಕ್ಕಾಗಿ ಹೋಗ್ತಾರೆ. ಯಾವ ಒಂಟೆ ಶಬ್ದ ಕೇಳಿ ನಿಮ್ಮ ಪೂರ್ವ ಪಿತೃಗಳು ಯಾವ ಒಂಟೆ ಶಬ್ದ ಕೇಳಿ ನಿಮ್ಮ ಪೂರ್ವ ಪಿತೃ ತಮಗುಳ್ಳದೆಲ್ಲ ಬಚ್ಕೊಳಕ್ ಹೋಗೋಣ ಅಂತ ಹೇಳಿ ಎಳ್ಕೊಂಡು ಹೋದ್ರು, ಅದೇ ಒಂಟೆ ಶಬ್ದ ಕೇಳಿದಾಗ ನಿಮ್ಮ ಮಕ್ಕಳು ಮರಿ ಮಕ್ಕಳು ಅದಕ್ಕೆ ಹುಲ್ಲು ತಿನ್ನಿಸ್ತಾರೆ, ಅದಕ್ಕೆ ಸೊಪ್ಪು ತಿನ್ನಿಸ್ತಾರೆ, ನೀರು ಕುಡಿಸ್ತಾರೆ. ಯಾವ ಒಂಟೆ ಶಬ್ದ ಕೇಳ್ಕೊಂಡು ನಿಮ್ಮ ಪೂರ್ವ ಪಿತೃರು ನಮ್ಮನ್ನು ಎಳ್ಕೊಂಡು ಹೋಗ್ಬೇಡ ಅಂತ ಅಡಗಿಕೊಂಡಿದ್ರು, ಅದೇ ಒಂಟೆ ಏನು ಯಾವ ಒಂಟೆ ನಿಮ್ಮ ಪೂರ್ವ ಪಿತೃಗಳು ಕಷ್ಟ ಬಿದ್ದ ದವಸ ಧಾನ್ಯಗಳನ್ನು ಹೊತ್ತುಕೊಂಡು ಹೋಗ್ಬೇಕಾದ್ರೆ ಅಯ್ಯೋ ಒಂಟೆನ ತಡಿರೋ 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 ಅಂತ ಹೇಳಿ ಒಂಟೆಗಳನ್ನು ನೋಡ್ಕೊಂಡು ನೊಂದ್ಕೊಳ್ತಾ ಇದೆ ಅಂತ ನಿಮ್ಮ ಪೂರ್ವ ಪಿತೃಗಳು ಇದ್ದಾರಲ್ಲ, ಅದೇ ಒಂಟೆ ಮೇಲೆ ನಿನ್ನ ಮನೆಗೆ ಬರಬೇಕಾದ ದವಸ ಧಾನ್ಯ ಬೆಳ್ಳಿ ಬಂಗಾರ ಅದೇ ಒಂಟೆಯಿಂದ ನಾನು ತರುತ್ತೇನೆ. ನಾನು ಹೇಳ್ತೇನೆ ನಿಮ್ಮ ಪೂರ್ವ ಪಿತೃಗಳು ಭಯ ಪಟ್ಟಿದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ನಿಲ್ಲುವ ಹಾಗೆ ಒಂಟೆಗಳನ್ನ ದೇವರು ಆದರೂ ನಿಮ್ಮ ಮನೆಯ ಬಾಗಿಲಿಗೆ ದೇವರು ತರ್ತಾನೆ. ಅಪ್ಪ ಇದು ಯಾವ ಒಂಟೆ ಅಪ್ಪ? ಇದು ಮಿಥ್ಯಾನರ ಒಂಟೆ ಕಣ. ನಮ್ಮ ಪೂರ್ವ ಪಿತೃಗಳನ್ನು ಭಯಪಡಿಸಿದ ಒಂಟೆ ಇವತ್ತು ನಮ್ಮನೆ ಮನೆ ಮುಂದೆ ಅದು ಇದೆ. ನಿಮ್ಮ ಪೂರ್ವ ಪಿತೃಗಳು ಅನುಭವಿಸಿದ್ದನ್ನು ನೀವು ಅನುಭವಿಸೋದಿಲ್ಲ. ನಿಮ್ಮ ಪೂರ್ವ ಪಿತೃಗಳು ಭಯಪಟ್ಟಿದ್ದಕ್ಕೆ ಎಲ್ಲದರ ಮೇಲೆ ನೀವು ಜಯ ಉಳ್ಳವರಾಗಿ ನಡೀಲಿಕ್ಕೆ ಒಂದು ಬಲವನ್ನ ದೇವರು ನಿಮ್ಮ ಒಳಗಡೆ ಸುರಿಸುತ್ತಾ ಇದ್ದಾನೆ. ರೋಗವನ್ನು ನೋಡಿ ನಿಮ್ಮ ಪೂರ್ವ ಪಿತೃಗಳು ಭಯಪಟ್ಟರು, ಆದರೆ ರೋಗಗಳ ಮೇಲೆ, ಸರ್ಪದ ಮೇಲೆ, ಚೇಳುಗಳ ಮೇಲೆ ನಡೆಯತಕ್ಕಂಥ ಒಂದು ಬಲ ದೇವರು ನಿಮ್ಮ ಒಳಗಡೆ ರಿಲೀಸ್ ಮಾಡುತ್ತಾ ಇದ್ದಾನೆ. ನೀವು ಭಯ ಪಡಲ್ಲ. ನೀ ಭಯ ಪಡೋದಿಲ್ಲ. ಆ ಸಾಲಕ್ಕೆ ನೀ ಭಯ ಪಡೋದಿಲ್ಲ. ನಿಮ್ಮ ಪೂರ್ವ ಪಿತೃಗಳು ಅನುಭವಿಸಿದ ರೋಗಕ್ಕೆ ನೀ ಭಯ ಪಡೋದಿಲ್ಲ. ಆ ನಷ್ಟಕ್ಕೆ ಭಯ ಪಡೋದಿಲ್ಲ. ಆ ಚಿಂತೆಗಳಿಗೆ ಭಯ ಪಡೋದಿಲ್ಲ. ದೇವರು ಹೇಳ್ತಾನೆ, ಆ ಒಂಟೆಗಳನ್ನು ನಿನ್ನ ಮನೆ ಮುಂದೆ ನಾನು ತರುತ್ತೇನೆ, ಕಾರಣ ನಿನ್ನ ಮೇಲೆ ಯೆಹೋವನ ಬೆಳಕು ಉದಯಿಸಿದೆ. ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ನಂಬಿಕೆ ಇದೆಯಾ? ಆ ಕೈಗಳನ್ನ ಮೇಲೆತ್ರಿ. ನಮ್ಮ ತಾತ ಅನುಭವಿಸಿದ್ದು ನಾನು ಅನುಭವಿಸಲ್ಲ. ನಮ್ಮ ಪೂರ್ವ ಪಿತೃಗಳು ಅನುಭವಿಸಿದ್ದು ನನ್ನ ಗುಡಾರದ ಹತ್ರ ಬರೋದಿಲ್ಲ. ಗಟ್ಟಿಯಾಗಿ ಸಯ್ಯ, ಗಟ್ಟಿಯಾಗಿ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ರಿ. ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನೀನು ಭಯ ಪಡ್ತಾ ಇರೋದು ನಿನ್ನ ಮನೆ ಬಾಗಿಲು ಮುಂದೆ ದೇವರು ತರ್ತಾನೆ. ಶಾಖಾದಲ ಮಾನ ರಾಧಲಬ, ನನ್ನ ಮಕ್ಕಳೇನು, ನನ್ನ ಭವಿಷ್ಯ ಏನು, ಒಂಟೆಗಳನ್ನು ದೇವರು ನಿನ್ನ ಮುಂದೆ ತರ್ತಾ ಇದ್ದಾನೆ. ಗಟ್ಟಿಯಾಗಿ ನಿಲ್ಲಿಸಬೇಡ್ರಿ. 2 ನಿಮಿಷ ಮಾತ್ರ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತೇನೆ. ಪ್ರೆಸೆನ್ಸ್ ಆಫ್ ಗಾಡ್. ಗಟ್ಟಿಯಾಗಿ ಏಸಯ್ಯ ಏಸಯ್ಯ ಅಪ್ಪ ಸ್ತೋತ್ರ ಅಂತ ಹೇಳ್ರಿ. ಅಪ್ಪ ಸ್ತೋತ್ರ ಅಂತ ಹೇಳ್ರಿ.
ಅಪ್ಪ ಸ್ತೋತ್ರ ಅಂತ ಹೇಳ್ರಿ, ಅಪ್ಪ ಸ್ತೋತ್ರ ಅಂತ ಹೇಳ್ರಿ. ಇದರ ಮಧ್ಯದಲ್ಲಿ ದೇವರ ಬಲ ಇಳಿದು ಬರೋದನ್ನು ನಾನು ನೋಡುತ್ತಾ ಇದ್ದೇನೆ. ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇಳಿದು ಬರೋದನ್ನು ನೋಡುತ್ತಾ ಇದ್ದೇನೆ. ನಿಮ್ಮ ಪಾರಂಪರ್ಯವಾಗಿ ಬಂದ ಶಾಪಗಳನ್ನು ದೇವರ ಈ ನಿಮಿಷ ಮುರಿಯುತ್ತಾ ಇದ್ದಾನೆ. ತಲೆಮಾರುಗಳಿಂದ ಬಂದ ನಷ್ಟಗಳು, ಕಷ್ಟಗಳು, ವ್ಯಾಧಿಗಳು, ರೋಗಗಳು, ಆ ಯೇಸುವಿನ ನಾಮದಲ್ಲಿ ಅಲದಾಟತೆಗಳು, ಕುಟುಂಬದ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಯೇಸಯ್ಯ, ನೀವು ಕುಟುಂಬವಾಗಿದ್ರೆ ಒಂದು ನಿಮಿಷ ಕೈ ಹಿಡ್ಕೊಳ್ರಿ. ಎಲ್ಲಿದ್ದೀರೋ ಅಲ್ಲೇ. ನೀವು ಫ್ಯಾಮಿಲಿ ಇದ್ರೆ ನೀವು ಕೈ ಹಿಡ್ಕೊಳ್ರಿ. ಫ್ಯಾಮಿಲಿ ಇಲ್ಲ ಅಂದರೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ರಿ. ನೀವು ಕುಟುಂಬವಾಗಿದ್ರೆ ಪಕ್ಕದಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿದ್ರೆ ಕೈ ಹಿಡ್ಕೊಳ್ರಿ. ಅಲ್ಲೇ ಇದ್ರೆ ಕೈ ಹಿಡ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಉತ್ಸಾಹ ಮತ್ತು ಜಯಘೋಷದ ಶಬ್ದ ಮೊಳಗುತ್ತೆ. 1-2 ನಿಮಿಷ ನಿಮ್ಮ ಕುಟುಂಬಕ್ಕಾಗಿ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಫ್ಯಾಮಿಲಿ ಇದ್ರೆ ಪಕ್ಕದಲ್ಲಿ ಕೈ ಹಿಡ್ಕೊಳ್ರಿ. ಫ್ಯಾಮಿಲಿ ಇಲ್ಲಾಂದ್ರೆ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ರಿ. ಶಾಖಾದಲ ಮಾನ ರಖಾದಲ ಬಾರ ಶಾದಲ ಮನ ಊರೇ ದೇನೆ ಮಾನ ರಖಾದಲ ಬಾರ ಶಾದಲ ಬಾ. ಕುಟುಂಬಗಳ ಮೇಲೆ ನಿನ್ನ ಫೇವರ್ ಇಳಿಯಲಿ ಅಪ್ಪ. ಕುಟುಂಬಗಳ ಮೇಲೆ ನಿನ್ನ ದಯೆ ಇಳಿದು ಬರಲಿ. ಕುಟುಂಬಗಳ ಮೇಲೆ ನಿನ್ನ ಕರುಣೆ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಆ ಕುಟುಂಬದ ಮೇಲಿರುವ ಎಲ್ಲ ಕಾರ್ಮೋಡಗಳು ನೀಗಿ ಹೋಗಲಿ ದೇವರೇ. ಯೆಹೋವನ ಬೆಳಕು ಕುಟುಂಬಗಳ ಮೇಲೆ ಉದಯಿಸಲಿ. ಪೂರ್ವ ಪಿತೃಗಳು ಭಯಪಟ್ಟಿದ್ದು ಯಾವುದೇ ಈ ಕುಟುಂಬಗಳ ಮೇಲೆ ಇಳಿದು ಬರಬಾರದು. ಪೂರ್ವ ಪಿತೃಗಳು ಭಯಪಟ್ಟಂತ ಯಾವ ವಿಷಯಗಳು ಇವರು ಭಯಪಡಬಾರದು. ಅವುಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅಭಿಷೇಕ ಈ ನಿಮಿಷ ಒಂದೊಂದು ಮಣ್ಗುಡಾರಗಳಲ್ಲಿ ಇಳಿಯಲಿ. ಕುಟುಂಬಗಳಲ್ಲಿ ಸಮಾಧಾನ, ಕುಟುಂಬಗಳಲ್ಲಿ ಸಂತೋಷ, ಕುಟುಂಬಗಳಲ್ಲಿ ಅಭಿವೃದ್ಧಿ, ಕುಟುಂಬಗಳಲ್ಲಿ ಜೀವ, ಕುಟುಂಬಗಳಲ್ಲಿ ಸಂತೋಷ, ಕುಟುಂಬಗಳಲ್ಲಿ ವಾಗ್ದಾನದ ಸ್ವಾಧೀನತೆಗಳು, ಕುಟುಂಬದಲ್ಲಿ ಇರುವ ಇಕ್ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ. Presence of God, 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 presence of God. ಕುಟುಂಬಗಳನ್ನು ಕಟ್ಟು ದೇವರೇ. ಶತ್ರು ಕುಟುಂಬಗಳನ್ನು ಮುರಿಯೋದಕ್ಕಾಗಿ ಪ್ರಯತ್ನಿಸಿದಾಗ ಅವನ ತಂತ್ರಗಳ ಮೇಲೆ ನಾವು ಜಯ ತೆಗೆದುಕೊಳ್ಳುತ್ತಾ ಇದ್ದೇವೆ. ಆ ಕರಗಳನ್ನು ಮೇಲೆತ್ರಿ. ನಾನು ಪ್ರಾರ್ಥನೆ ಮಾಡಿ ನಿಲ್ಲಿಸ್ತೇನೆ. ಇದರ ಮಧ್ಯದಲ್ಲಿ ನಾವು ನಿಲ್ಲಿಸ್ಲಿಕ್ಕಾಗದಿರೋ ಒಂದು ದೊಡ್ಡ ದೇವರ ಪ್ರಸನ್ನತೆ ಇದೆ. ಆಲಯದಲ್ಲಿ ಬಲವಾದ ಪ್ರಸನ್ನತೆ ಇದೆ. ನಾನು ನಿಲ್ಲಿಸೋಕ್ಕಿಂತ ಮುಂಚೆ ಹೇಳ್ತೇನೆ, ನಿನ್ನ ಕುಟುಂಬ ದೇವರಿಗೆ ಬೇಕಾಗಿದೆ. ನಿನ್ನ ಮಕ್ಕಳು ದೇವರಿಗೆ ಬೇಕಾಗಿದ್ದಾರೆ. ನಿನ್ನ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ನಿನ್ನ ಕುಟುಂಬವನ್ನು ದೇವರು ಕಟ್ಟಲಿಕ್ಕೆ ಸಾಧ್ಯ. ನಿನ್ನ ಕುಟುಂಬವನ್ನು ದೇವರು ಬಲಪಡಿಸಲಿಕ್ಕೆ ಸಾಧ್ಯ. ನಿನ್ನ ಕುಟುಂಬ ಎಂಥ ಸಮಸ್ಯೆಯಲ್ಲಿದ್ದರೂ, ಎಂಥ ಗುಂಡಿಯಲ್ಲಿದ್ದರು, ಅಲ್ಲಿಂದ ನಿನ್ನನ್ನು ಮೇಲೆತ್ತೋದಕ್ಕೆ ದೇವರ ಕೈಯಲ್ಲಿ ಸಾಧ್ಯ. ನಿನ್ನ ಕುಟುಂಬವನ್ನ ದೇವರು ಎಂದಿಗೂ ಮರೆತಿಲ್ಲ. ನಿನ್ನ ಕುಟುಂಬವನ್ನ ದೇವರು ಎಂದಿಗೂ ಕೈ ಬಿಟ್ಟಿಲ್ಲ. ನಿನ್ನ ಕುಟುಂಬವನ್ನ ದೇವರೆಂದು ತೊರೆಯಲಿಲ್ಲ. ಈಗೋ ನಿನ್ನ ಕುಟುಂಬದ ಮೇಲೆ ದೇವರ ಬೆಳಕು ಇಳಿದು ಬರುತ್ತಾ ಇದೆ. ಆ ಕೈಗಳನ್ನ ಮೇಲೆತ್ರಿ. ಇವತ್ತ ದೇವರೇ ನನಗೆ ಕೊಟ್ಟ ಕುಟುಂಬಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ದೇವರೇ ನನಗೆ ಕೊಟ್ಟಂತ ಮಕ್ಕಳಿಗಾಗಿ, ಸಂತತಿಗಳಿಗಾಗಿ ಸ್ತೋತ್ರ ಎಂದು ಬಾಯಿ ತೆರೆದು ಹೇಳ್ರಿ. ಪರಿಶುದ್ಧನಾದ ದೇವರೇ, ಈಗೋ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಕೇಳಿದ ವಾಕ್ಯದ ಪ್ರಕಾರ ನಿನ್ನ ಜನರನ್ನು ಆಶೀರ್ವದಿಸುವುದೇ ನಿನಗೆ ಪ್ರಿಯವಾದದ್ದು. ಈಗೋ ನಿನ್ನ ಜನರ ಬಳಿಯಲ್ಲಿ ನಿನ್ನ ವಚನಗಳನ್ನು ನೋಡಿದ್ದೇನೆ. ನೀತಿ ಸೂರ್ಯನಾದ ಯೆಹೋವನ ಬೆಳಕು ನಿನ್ನ ಮಕ್ಕಳ ಮೇಲೆ ಉದಯಿಸಲಿ ದೇವರೇ. ಸಮಾಧಾನಕ್ಕೆ ಕಳಿಸಿಕೊಡು. ನಿನ್ನ ವಿಶೇಷವಾದ ಕೃಪಾ ಪ್ರಸನ್ನತೆ ನಿನ್ನ ಮಕ್ಕಳನ್ನು ಆಳ್ವಿಕೆ ಮಾಡಲಿ.
ಕುಟುಂಬಗಳನ್ನ ರಕ್ತದ ಕಾವಲಲ್ಲಿ ಮರೆಮಾಚು ಕರ್ತನೆ. 11 ತಿಂಗಳು ನೀ ನಮ್ಮನ್ನು ನಡೆಸಿದ ದೇವರೇ. ಮುಂದಿನ ಭಾನುವಾರ ವರ್ಷದ ಕೊನೆಯ ತಿಂಗಳಿಗೆ ನಾವು ಪ್ರವೇಶಿಸ್ತೇವೆ. ಒಂದು ದೊಡ್ಡ ಸಂಭ್ರಮದೊಟ್ಟಿಗೆ ಸಾಕ್ಷಿಗಳ ಗುಂಪಿನೊಟ್ಟಿಗೆ ನಾವು ಮುಂದಕ್ಕೆ ಹೋಗತಕ್ಕಂತೆ ನೀನು ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಸಮಾಧಾನಕ್ಕೆ ಕಳಿಸಿಕೊಡು. ನೀತಿ ಸೂರ್ಯನಾದ ಯೆಹೋವನ ಬೆಳಕು ನಿನ್ನ ಮಕ್ಕಳ ಮೇಲೆ ಸದಾಕಾಲ ಉಂಟಾಗಿರಲಿ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್.